ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ದೇವರನ್ನು ಆರಾಧಿಸೋಣ. ಪ್ರಾರ್ಥನಾ ಪೂರ್ವಕವಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ಪರಲೋಕದಲ್ಲಿ ಆಸೀನನಾಗಿರುವಾತನೇ, ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿದ್ದೇನೆ. ಯಜಮಾನನ ಕೈಯನ್ನು ದಾಸನ ಕಣ್ಣುಗಳು, ಯಜಮಾನಿಯ ಕೈಯನ್ನು ದಾಸಿಯ ಕಣ್ಣುಗಳು ನೋಡುವ ಪ್ರಕಾರವೇ ನಮ್ಮ ಕಣ್ಣುಗಳು ನಮ್ಮ ಯೆಹೋವ ದೇವರನ್ನು ನೋಡುತ್ತಾ ಆತನ ಕಟಾಕ್ಷವನ್ನು ನಿರೀಕ್ಷಿಸಿಕೊಂಡಿವೆ. ಯೆಹೋವನೇ, ನಮ್ಮನ್ನು ಕಟಾಕ್ಷಿಸು. ಯೆಹೋವನು ನಮಗಿಲ್ಲದಿದ್ದರೆ ನಮ್ಮ ಗತಿ ಏನಾಗುತ್ತಿತ್ತು? ಪ್ರಿಯರೇ, ನಮ್ಮ ಯೆಹೋವ ದೇವರನ್ನು ಘನಪಡಿಸಿರಿ. ಆತನ ಪಾದ ಪೀಠದ ಮುಂದೆ ಅಡ್ಡ ಬೀಳಿರಿ. ಆತನು ಪರಿಶುದ್ಧನು. ನಮ್ಮ ಯೆಹೋವ ದೇವರನ್ನು ಘನಪಡಿಸಿರಿ. ಆತನ ಪರಿಶುದ್ಧ ಪರ್ವತದ ಕಡೆಗೆ ಅಡ್ಡ ಬೀಳಿರಿ. ನಮ್ಮ ಯೆಹೋವ ದೇವರು ಪರಿಶುದ್ಧನು. ಆತನ ಉಪಕಾರ ಸ್ಮರಿಸಿರಿ. ಆತನ ನಾಮವನ್ನು ಕೊಂಡಾಡಿರಿ. ಯೆಹೋವನು ಒಳ್ಳೆಯವನು. ಆತನ ಕೃಪೆಯು ಯುಗಯುಗಕ್ಕೂ, ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವವು. ಪ್ರಿಯರೇ, ನಾವು ನಮ್ಮ ದೇವರನ್ನು ಆರಾಧಿಸುವ ಹಾಗೆ ಆರಾಧನೆಗೆ ನಾಯಕ ನೀನೇ ಸಂಗೀತವನ್ನು ಹಾಡೋಣ. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ. ಜೀವಿಸುವ ನಮ್ಮ ಪ್ರೀತಿಯ ದೇವರೇ, ಮತ್ತೊಂದು ಹೊಸ ದಿವಸಕ್ಕಾಗಿ ನಿನ್ನನ್ನು ಆರಾಧಿಸುವಂಥ ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಜೀವಿತರ ಸಂಖ್ಯೆಯಲ್ಲಿ ನೀನು ನಮ್ಮನ್ನು ಎಣಿಸಿರುವುದಕ್ಕಾಗಿ ನಿನ್ನ ಪವಿತ್ರ ನಾಮಕ್ಕೆ ಅನಂತನಂತ ಸ್ತೋತ್ರವನ್ನು ನಾವು ಸಮರ್ಪಿಸುತ್ತೇವೆ. ನೀನು ನಮ್ಮ ಕಡೆಗೆ ಇಲ್ಲದೆ ಹೋಗಿದ್ದರೆ ನಮ್ಮ ಗತಿಯನ್ನು ಏನೆಂದು ನಾವು ಹೇಳಲಾರೆವು ಸ್ವಾಮಿ. ನೀನು ನಮ್ಮ ಕಡೆ ಇರುವುದರಿಂದ, ಜೀವಿತರ ಸಂಖ್ಯೆಯಲ್ಲಿ ನಮ್ಮನ್ನು ನೀನು ಇಟ್ಟಿರುವುದರಿಂದ, ನಿನ್ನ ಕೃಪಾ ವರಗಳಿಗಾಗಿ, ನಿನ್ನ ಆಶೀರ್ವಾದಗಳಿಗಾಗಿ ನಾವು ನಿನಗೆ ಸ್ತೋತ್ರವನ್ನು ಸಮರ್ಪಿಸುತ್ತೇವೆ. ಮತ್ತೊಂದು ಈ ಪರಿಶುದ್ಧ ದಿನದಲ್ಲಿ ನಿನ್ನನ್ನು ಆರಾಧಿಸುವಂಥ ಕೃಪೆಗೆ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿದ್ದಿ. ನಮ್ಮೆಲ್ಲರ ಜೀವಿತಗಳನ್ನು ಕಾಯ್ದು ಕಾಪಾಡಿದ್ದಿ. ನಾವು ಜೀವದಿಂದ ಬದುಕಿ ಉಳಿದಿರುವುದಾದರೆ ಅದು ನಿನ್ನ ಮಹಾಕೃಪೆಯೇ ಆಗಿದೆ ಸ್ವಾಮಿ. ಜೀವದಿಂದ ಬದುಕಿ ಉಳಿದಿರುವಂಥ ನಾವು ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ಸ್ತುತಿಸುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ. ನಿನ್ನ ಪರಿಶುದ್ಧ ನಾಮಕ್ಕೆ ಘನಮಾನ ಮಹಿಮೆ ಸ್ತೋತ್ರಗಳನ್ನು ಸಮರ್ಪಿಸುತ್ತೇವೆ. ಈ ನಮ್ಮ ಆರಾಧನೆಯ ಸಮಯವನ್ನು ನಿನ್ನ ಕೈಗಳಲ್ಲಿ ಅರ್ಪಿಸುತ್ತೇವೆ. ಆರಂಭದಿಂದ ಅಂತ್ಯದವರೆಗೂ ನೀನು ನಮ್ಮ ಮಧ್ಯಸ್ಥನಾಗಿರು ಸ್ವಾಮಿ. ನಿನ್ನ ಸಾನ್ನಿಧ್ಯ, ಪ್ರಸನ್ನತೆ, ನಿನ್ನ ಆತ್ಮನ ಅಭಿಷೇಕ, ನಿನ್ನ ಆಶೀರ್ವಾದಗಳಿಂದ ಈ ಆರಾಧನೆಯ ಮೂಲಕ ನಮ್ಮೆಲ್ಲರನ್ನ ಬಲಪಡಿಸೆಂದು ನಮ್ಮ ರಕ್ಷಕನಾದಂಥ ಯೇಸು ಸ್ವಾಮಿಯ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡುತ್ತೇವೆ ನಮ್ಮ ತಂದೆಯೇ,
ಆಮೇನ್. ದೇವರ ಸ್ತೋತ್ರಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಸಂಗೀತಗಳಲ್ಲಿ 59ನೆಯ ಸಂಗೀತವನ್ನು ಹಾಡೋಣ. 59ನೆಯ ಸಂಗೀತ. ಮೃತ್ಯುವಿನ ಬಂಧವನ್ನು ಬಿಡಿಸಿದ ರಕ್ಷಕ, ಶತ್ರುವಿನ ಸೈನ್ಯವನ್ನು ಓಡಿಸಿದ ನಾಯಕ. ಸಂಗೀತಗಳಲ್ಲಿ 59ನೇ ಸಂಗೀತ. ಪ್ರಿಯರೇ, ದೇವರ ವಾಕ್ಯವು ಹೀಗೆ ಹೇಳುತ್ತದೆ: ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಯೆಹೋವನು ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುವುದಿಲ್ಲವೋ, ಯಾವನ ಹೃದಯದಲ್ಲಿ ಕಪಟವಿರುವುದಿಲ್ಲವೋ ಅವನು ಧನ್ಯನು. ನಾನು ನನ್ನ ಪಾಪವನ್ನು ಅರಿಕೆ ಮಾಡದೇ ಇದ್ದಾಗ ದಿನವೆಲ್ಲ ನರಳುವುದರಿಂದ ನನ್ನ ಎಲುಬುಗಳು ಸವೆದು ಹೋಗುತ್ತಿದ್ದವು. ಹೀಗಿರುವಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ನನ್ನ ದ್ರೋಹವನ್ನು ಒಪ್ಪಿಕೊಳ್ಳುವೆನು ಅಂದುಕೊಂಡು ನನ್ನ ಪಾಪವನ್ನು ಮರೆಮಾಡದೆ ನಿನಗೆ ನನ್ನ ದೋಷವನ್ನು ತಿಳಿಸಿದೆನು. ನೀನು ನನ್ನ ಅಪರಾಧ ಪಾಪಗಳನ್ನು ಪರಿಹರಿಸಿಬಿಟ್ಟೆ. ದೇವರ ಸನ್ನಿಧಿಯಲ್ಲಿ ಕ್ಷಣಕಾಲ ನಾವು ಮೌನವಾಗಿದ್ದು ನಮ್ಮನ್ನು ನಮ್ಮ ಜೀವಿತಗಳನ್ನು ಪರೀಕ್ಷಿಸಿಕೊಳ್ಳುವ ಹಾಗೆ ಕಣ್ಣೀರಿನಿಂದ ನಾವಂದೆನು. ಶ್ರೀ ಯೇಸು ಪಾದಕ್ಕೆ ಕ್ಷಮೆಯಾಚಿ ಸಂಗೀತವನ್ನು ಪ್ರಾರ್ಥನಾಪೂರ್ವಕವಾಗಿ ಹಾಡೋಣ. ಕ್ಷಮೆಯಾಚಿ ಕಣ್ಣೀರಿನಿಂದ
ನಾವೆಲ್ಲರೂ ಒಟ್ಟಾಗಿ ಕೀರ್ತನ ಸಂಗ್ರಹ 51 1ರಿಂದ 10 ವಚನಗಳನ್ನು ಓದಿಕೊಳ್ಳೋಣ. ಕೀರ್ತನ ಸಂಗ್ರಹ 51 1ರಿಂದ 10 ವಚನಗಳು ನಾವೆಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ. ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ಇರುತ್ತದಲ್ಲ. ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ. ಯಥಾರ್ಥ ಚಿತ್ತವೇ ನಿನಗೆ ಸಂತೋಷ. ಸುಜ್ಞಾನದ ರಹಸ್ಯಗಳನ್ನು ನನಗೆ ತಿಳಿಯಪಡಿಸು. ಈಸೋಪ್ ಗಿಡದ ಬರಲಿನಿಂದ ನೀರನ್ನು ಚುಮುಕಿಸಿಯೋ ಎಂಬಂತೆ ನನ್ನ ಅಶುದ್ಧತ್ವವನ್ನು ತೆಗೆದು ಬಿಡು, ಆಗ ಶುದ್ಧನಾಗಿರುವೆನು. ನನ್ನನ್ನು ತೊಳೆ, ಆಗ ಹಿಮಕ್ಕಿಂತಲೂ ಬೆಳ್ಳಗಾಗುವೆನು. ನನ್ನಲ್ಲಿ ಸಂಭ್ರಮೋತ್ಸವದ ಧ್ವನಿ ಉಂಟಾಗುವಂತೆ ಮಾಡು, ಆಗ ನೀನು ಜಜ್ಜಿದ ಎಲುಬುಗಳು ಆನಂದ ಪಡುವವು. ನನ್ನ ದೋಷಕ್ಕೆ ವಿಮುಖನಾಗು, ನನ್ನ ಪಾಪಗಳನ್ನೆಲ್ಲ ಅಳಿಸಿಬಿಡು. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ಪ್ರಾರ್ಥನಾ ಪೂರ್ವಕವಾಗಿ ಈ ಪಾಪಿ ಮೇಲೆ ತೋರಿದ ನಿನ್ನ ಪ್ರೀತಿಯ ಸಂಗೀತವನ್ನು ಹಾಡೋಣ. ಪ್ರೀತಿಯ ದೇವರೇ, ಈ ಪಾಪಿಯ ಮೇಲೆ ನಿನ್ನ ತೋರಿದ ಅಪಾರವಾದಂತಹ ನಿನ್ನ ಪ್ರೀತಿಗಾಗಿ ನಿನಗೆ ಸ್ತೋತ್ರ. ನಿನ್ನ ಸನ್ನಿಧಿಯಲ್ಲಿ ಸ್ವಾಮಿ, ನಾವು ನಮ್ಮ ಪಾಪಗಳನ್ನು, ನಮ್ಮ ದ್ರೋಹಗಳನ್ನು ಅರಿಕೆ ಮಾಡಿದ್ದೇವೆ. ಅನೇಕಾವರ್ತಿ ಸ್ವಾಮಿ, ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ನಾವು ಮಾಡಿದ್ದೇವೆ. ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ಇರುತ್ತದಲ್ಲ. ಸ್ವಾಮಿ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು ಎಂಬುದಾಗಿ, ನಮಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನಮ್ಮನ್ನು ನೂತನಪಡಿಸು ಎಂಬುದಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಬೇಡಿದ್ದೇವೆ. ನಿನ್ನ ಸನ್ನಿಧಿಯಿಂದ ನಮ್ಮನ್ನು ನೀನು ತಳ್ಳಬೇಡ. ನಿನ್ನ ಪರಿಶುದ್ಧಾತ್ಮವನ್ನು ನಮ್ಮಿಂದ ತೆಗೆಯಬೇಡ. ನಿನ್ನ ಮಾರ್ಗಗಳನ್ನು ನಮಗೆ ಬೋಧಿಸು. ಪಾಪಿಗಳಾಗಿರುವಂಥ ನಾವು ನಿನ್ನ ಕಡೆಗೆ ತಿರುಗಿಕೊಳ್ಳುತ್ತೇವೆ. ಆಗ ನಾವು ಉತ್ಸಾಹದಿಂದ ನಿನ್ನನ್ನು ಕೊಂಡಾಡುವಂತೆ ನಮ್ಮ ನಾಲಿಗೆಯನ್ನು ನೀನು ಸಡಿಲಗೊಳಿಸು.
ಸ್ವಾಮಿ ನಿನ್ನ ಪರಿಶುದ್ಧ ರಕ್ತದಿಂದ ನಮ್ಮನ್ನ ತೊಳೆದು ಶುದ್ಧೀಕರಿಸಿ, ನಮ್ಮಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸಿ, ನಮಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನಮ್ಮನ್ನ ನೂತನ ಪಡಿಸೆಂದು ಯೇಸು ಸ್ವಾಮಿಯ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಪಡಕೊಂಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಉತ್ತರ ಪ್ರತ್ಯುತ್ತರವಾಗಿ ಕೀರ್ತನಾ ಸಂಗ್ರಹದಿಂದ 15ನೆಯ ಕೀರ್ತನೆಯನ್ನು ಓದಿಕೊಳ್ಳೋಣ. ಉತ್ತರ ಪ್ರತ್ಯುತ್ತರವಾಗಿ ಕೀರ್ತನಾ ಸಂಗ್ರಹದಿಂದ 15ನೇ ಕೀರ್ತನೆ. ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯಾವನು ಯೋಗ್ಯನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು? ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯವಚನವನ್ನಾಡುವವನೂ ಆಗಿರಬೇಕು. ಅವನು ಚಾಡಿಯನ್ನು ಹೇಳದವನು, ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು, ಯಾರನ್ನು ನಿಂದಿಸದವನು ಆಗಿರಬೇಕು. ಅವನು ಭ್ರಷ್ಟರನ್ನು ಜರಿದು ಬಿಟ್ಟವನು, ಯೆಹೋವನಲ್ಲಿ ಭಯಭಕ್ತಿಯುಳ್ಳವರನ್ನು ಸನ್ಮಾನಿಸುವವನು, ನಷ್ಟವಾದರೂ ಪ್ರಮಾಣ ತಪ್ಪದವನೂ ಆಗಿರಬೇಕು. ಅವನು ಸಾಲಕ್ಕೆ ಬಡ್ಡಿ ಕೇಳದವನು, ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನೂ ಆಗಿರಬೇಕು. ಇಂಥವನು ಎಂದಿಗೂ ಕದಲುವುದಿಲ್ಲ. ತಂದೆ ಮಗ ಪರಿಶುದ್ಧಾತ್ಮನೇ, ಆದಿಯಲ್ಲಿ ತಂದೆಯೇ, ಈಗಲೂ ಯಾವಾಗಲೂ ಮಹಿಮೆಯಾಗಲಿ. ಈ ಪವಿತ್ರ ಆರಾಧನೆಗಾಗಿ ನೇಮಕವಾಗಿರುವಂಥ ಮೊದಲನೆಯ ವೇದ ಪಾರಾಯಣವನ್ನು ಓದಿ ಕೇಳೋಣ. ಹಳೆ ಒಡಂಬಡಿಕೆಯ ವೇದ ಭಾಗ. ಈ ಸಬ್ಬತ್ ದಿನದ ಮೊದಲನೆಯ ಪಾರಾಯಣಕ್ಕಾಗಿ ಆರಿಸಿಕೊಂಡಿರುವ ವೇದ ಭಾಗವು ಆದಿಕಾಂಡ 18ನೇ ಅಧ್ಯಾಯ ವಚನಗಳು 1ರಿಂದ 10. ಆದಿಕಾಂಡ 18ನೇ ಅಧ್ಯಾಯ ವಚನಗಳು 1ರಿಂದ 10. ಅಬ್ರಹಾಮನ ಹೆಂಡತಿಗೆ ವೃದ್ಧಾಪ್ಯದಲ್ಲಿ ಮಗನು ಹುಟ್ಟುವನೆಂದು ದೇವರು ವಾಗ್ದಾನ ಮಾಡಿದ್ದು. ಅಬ್ರಹಾಮನು ಮಧ್ಯಾಹ್ನದಲ್ಲಿ ಮಮ್ರೆ ತೋಪಿನ ತನ್ನ ಗುಡಾರದ ಬಾಗಿಲಲ್ಲಿ ಕೂತಿರುವಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟನು. ಹೇಗೆಂದರೆ, ಅಬ್ರಹಾಮನು ಕಣ್ಣೆತ್ತಿ ನೋಡಲು ಅವನ ಎದುರಿನಲ್ಲಿ ಯಾರೋ 3 ಮಂದಿ ಪುರುಷರು ನಿಂತಿದ್ದರು. ಕೂಡಲೇ ಅವರನ್ನು ಎದುರುಗೊಳ್ಳುವುದಕ್ಕೆ ಅವನು ಗುಡಾರದ ಬಾಗಿಲಿನಿಂದ ಓಡಿ ಹೋಗಿ ಬೊಗ್ಗಿ ನಮಸ್ಕರಿಸಿ, ಸ್ವಾಮಿ, ದಯವಿರಲಿ, ದಾಸನ ಬಳಿಗೆ ದಯಮಾಡದೆ ಮುಂದೆ ಹೋಗಬೇಡಿರಿ. ನೀವು ದಾಸನಿರುವ ಸ್ಥಳದ ಹತ್ತಿರ ಹಾದು ಹೋಗುತ್ತೀರಲ್ಲ, ನೀರು ತರಿಸಿಕೊಡುತ್ತೇನೆ. ನಿಮ್ಮ ಕಾಲುಗಳನ್ನು ತೊಳೆದುಕೊಂಡು ಮರದ ನೆರಳಿನಲ್ಲಿ ವಿಶ್ರಮಿಸಿಕೊಳ್ಳಿರಿ. ಸ್ವಲ್ಪ ಆಹಾರ ತರುತ್ತೇನೆ. ಊಟವಾದ ಮೇಲೆ ನೀವು ಮುಂದಕ್ಕೆ ಪ್ರಯಾಣ ಬೆಳೆಸಬಹುದು ಎನ್ನಲು ಅವರು, ನೀನು ಹೇಳಿದಂತೆ ಮಾಡಬಹುದು ಅಂದರು. ಆಗ ಅಬ್ರಹಾಮನು ಗುಡಾರದಲ್ಲಿದ್ದ ಸಾರಳ ಬಳಿಗೆ ಓಡಿ ಹೋಗಿ ಆಕೆಗೆ ಹಸನಾದ 3 ಸೇರು ಹಿಟ್ಟನ್ನು ನಾದಿ ಬೇಗ ರೊಟ್ಟಿಗಳನ್ನು ಮಾಡು ಎಂದು ಹೇಳಿದನು. ಆಮೇಲೆ ಅವನು ದನಗಳ ಕಡೆಗೆ ಓಡಿ ಹೋಗಿ ಕೊಬ್ಬಿದ ಎಳೆ ಕರುವನ್ನು ತೆಗೆದು ಆಳಿನ ಕೈಗೆ ಕೊಟ್ಟನು. ಆಳು ಬೇಗನೆ ಅಡಿಗೆ ಮಾಡಿದನು. ತರುವಾಯ ಅಬ್ರಹಾಮನು ಹಾಲು ಮೊಸರನ್ನು ಅಟ್ಟ ಮಾಂಸವನ್ನು ತೆಗೆದುಕೊಂಡು ಬಂದು ಆ ಮನುಷ್ಯರಿಗೆ ಬಡಿಸಿದನು. ಅವರು ಮರದ ಕೆಳಗೆ ಊಟ ಮಾಡುವವರೆಗೂ ಅವನು ಹತ್ತಿರ ನಿಂತುಕೊಂಡು ಉಪಚಾರ ಮಾಡಿದನು. ಬಳಿಕ ಅವರು ಅವನನ್ನು, ನಿನ್ನ ಪತ್ನಿಯಾದ ಸಾರಳು ಎಲ್ಲಿದ್ದಾಳೆ ಎಂದು ಕೇಳಲು ಅವನು, ಅಗೋ, ಗುಡಾರದಲ್ಲಿದ್ದಾಳೆ ಅಂದನು. ಅದಕ್ಕಾತನು, ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ತಪ್ಪದೆ ತಿರುಗಿ ನಿನ್ನ ಬಳಿಗೆ ಬರುತ್ತೇನೆ. ಬಂದಾಗ ನಿನ್ನ ಪತ್ನಿಯಾದ ಸಾರಳಿಗೆ ಮಗನಿರುವನು ಅಂದನು. ಆ ಮಾತು ಹಿಂದೆ ಗುಡಾರದ ಬಾಗಿಲಲ್ಲಿ ನಿಂತಿದ್ದ ಸಾರಳ ಕಿವಿಗೆ ಬಿತ್ತು ಎಂಬುವುದೇ. ಎರಡನೆಯ ವೇದ ಪಾರಾಯಣವನ್ನು ಓದಿ ಕೇಳೋಣ. ಪತ್ರಿಕಾ ವೇದ ಭಾಗ.
ಪತ್ರಿಕಾ ಭಾಗಕ್ಕಾಗಿ ಆಯ್ದುಕೊಂಡ ವೇದ ಭಾಗವು ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 1ನೇ ವಚನದಿಂದ 8 ವಚನಗಳು. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 1ನೇ ವಚನದಿಂದ 8ನೇ ವಚನದವರೆಗೆ. ದೇವರ ವಾಕ್ಯವನ್ನು ಕೇಳೋಣ. ಯೇಸುವನ ಶಿಷ್ಯರು ಸುನಡತೆಯುಳ್ಳವರಾಗಿರಬೇಕೆಂಬುದು. ಸಹೋದರ ಸ್ನೇಹವು ನೆಲೆಯಾಗಿರಲಿ. ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡಿರಿ. ಅದನ್ನು ಮಾಡುವಲ್ಲಿ ಕೆಲವರು ತಿಳಿಯದೆ ದೇವದೂತರನ್ನು ಸತ್ಕರಿಸಿದ್ದಾರೆ. ಸೆರೆಯವರ ಸಂಗಡ ನೀವು ಜೊತೆ ಸೆರೆಯವರೆಂದು ಭಾವಿಸಿಕೊಂಡು ಅವರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನಿಮಗೂ ಅನ್ಯಾಯ ಸಂಭವಿಸಿತೆಂದು ತಿಳಿದು ಅನ್ಯಾಯ ಅನುಭವಿಸುವವರನ್ನು ನೆನೆಸಿರಿ. ದಾಂಪತ್ಯವು ಮಾನ್ಯವಾದದ್ದೆಂದು ಎಲ್ಲರೂ ಎಣಿಸಬೇಕು. ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿರಬೇಕು. ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸುವನೆಂದು ತಿಳಿದುಕೊಳ್ಳಿರಿ. ದ್ರವ್ಯಾಶೆ ಇಲ್ಲದವರಾಗಿರಿ. ನಿಮಗಿರುವವುಗಳಲ್ಲಿ ತೃಪ್ತರಾಗಿರಿ. ನಾನು ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಆದುದರಿಂದ ಕರ್ತನು ನನ್ನ ಸಹಾಯಕನು, ಭಯಪಡೆನು. ಮನುಷ್ಯನು ನನಗೆ ಏನು ಮಾಡಾನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು. ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದ ನಿಮ್ಮ ಸಭಾನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಅವರು ಯಾವ ರೀತಿಯಿಂದ ನಡೆದುಕೊಂಡು ಪ್ರಾಣ ಬಿಟ್ಟರೆಂಬುದನ್ನು ಆಲೋಚಿಸಿರಿ. ಅವರ ನಂಬಿಕೆಯನ್ನು ಅನುಸರಿಸಿರಿ. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ಇದ್ದಾನೆ, ನಿರಂತರವೂ ಹಾಗೆಯೇ ಇರುವನು ಎಂಬುವಂಥದ್ದೇ. 3ನೆಯ ವೇದ ಪಾರಾಯಣವನ್ನು ಓದಿ ಕೇಳೋಣ. ಸುವಾರ್ಥ ಭಾಗ. ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯ ವಚನ 1ರಿಂದ 14ರವರೆಗೆ. ತರುವಾಯ ಯೇಸು ತಿಬೇರಿಯ ಸಮುದ್ರದ ಬಳಿಯಲ್ಲಿ ಶಿಷ್ಯರಿಗೆ ತಿರುಗಿ ತನ್ನನ್ನು ತೋರಿಸಿಕೊಂಡನು. ತನ್ನನ್ನು ತೋರಿಸಿಕೊಂಡ ರೀತಿ ಯಾವುದೆಂದರೆ, ಸಿಮೋನ ಪೇತ್ರನು, ದಿದುಮನೆಂಬ ತೋಮನು, ಗಲಿಲಾಯದ ಕಾನಾ ಊರಿನ ನತಾನಯೇಲನು, ಜೆಬೆದಾಯನ ಕುಮಾರರು, ಆತನ ಶಿಷ್ಯರಲ್ಲಿ ಇನ್ನಿಬ್ಬರು ಕೂಡಿದ್ದರು. ಅವರಿಗೆ ಸಿಮೋನ ಪೇತ್ರನು, ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆಂದು ಹೇಳಲು, ಅವರು, ನಾವು ನಿನ್ನ ಸಂಗಡ ಬರುತ್ತೇವೆ ಅಂದರು. ಅವರು ಹೊರಟು ದೋಣಿಯನ್ನು ಹತ್ತಿದರು. ಆದರೆ ಆ ರಾತ್ರಿಯಲ್ಲಿ ಒಂದು ಮೀನು ಸಿಕ್ಕಲಿಲ್ಲ. ಬೆಳಗಾಗುವಾಗ ಯೇಸು ದಡದಲ್ಲಿ ನಿಂತಿದ್ದನು. ಆದಾಗ್ಯೂ ಶಿಷ್ಯರು ಆತನನ್ನು ಯೇಸುವೆಂದು ತಿಳಿಯಲಿಲ್ಲ. ಆಗ ಯೇಸು ಅವರನ್ನು, ಮಕ್ಕಳೀರ, ಊಟಕ್ಕೆ ನಿಮಗೆ ಏನೂ ಇಲ್ಲವೇ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು. ಆತನು ಅವರಿಗೆ, ನೀವು ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿದರೆ ಸಿಕ್ಕುವುದು ಎಂದು ಹೇಳಿದನು. ಅವರು ಹಾಗೆ ಬೀಸಿದಾಗ ಮೀನುಗಳು ಬಹಳ ಹೆಚ್ಚಾಗಿ ಸಿಕ್ಕಿದ್ದರಿಂದ ಬಲೆಯನ್ನು ಎಳೆಯುವುದಕ್ಕೆ ಆಗದೆ ಹೋಯಿತು. ಆಗ ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಪೇತ್ರನಿಗೆ, ಅವರು ಸ್ವಾಮಿಯವರು ಎಂದು ಹೇಳಿದನು. ಸ್ವಾಮಿಯವರೆಂದು ಸಿಮೋನ ಪೇತ್ರನು ಕೇಳಿ, ಮೈಮೇಲೆ ಬಟ್ಟೆ ಇಲ್ಲದವನಾಗಿದ್ದರಿಂದ ಒಲೆಯನ್ನು ಸುತ್ತಿಕೊಂಡು ಸಮುದ್ರದಲ್ಲಿ ಧುಮುಕಿದನು. ದಡವು ದೂರವಾಗಿರದೆ ಹೆಚ್ಚು ಕಡಿಮೆ 200 ಮೊಳದಲ್ಲಿದ್ದರಿಂದ ಉಳಿದ ಶಿಷ್ಯರು ಮೀನು ತುಂಬಿದ ಆ ಬಲೆಯನ್ನು ಎಳೆಯುತ್ತಾ ದೋಣಿಯಲ್ಲಿಯೇ ಬಂದರು. ಅವರು ಭೂಮಿಗೆ ಇಳಿದಾಗ ಕೆಂಡಗಳನ್ನು, ಅವುಗಳ ಮೇಲೆ ಇಟ್ಟಿದ್ದ ಮೀನುಗಳನ್ನು ರೊಟ್ಟಿ ಸಹಿತವಾಗಿ ಕಂಡರು. ಯೇಸು ಅವರಿಗೆ, ನೀವು ಈಗ ಹಿಡಿದ ಮೀನುಗಳಲ್ಲಿ ಕೆಲವನ್ನು ತನ್ನಿರಿ ಎಂದು ಹೇಳಲು, ಸಿಮೋನ ಪೇತ್ರನು ದೋಣಿಯನ್ನು ಹತ್ತಿ ಬಲೆಯನ್ನು ಭೂಮಿಗೆ ಎಳೆಕೊಂಡು ಬಂದನು. ಅದು 153 ದೊಡ್ಡ ಮೀನುಗಳಿಂದ ತುಂಬಿತ್ತು. ಅಷ್ಟು ಮೀನುಗಳು ಇದ್ದರೂ ಬಲೆ ಹರಿಯಲಿಲ್ಲ. ಯೇಸು ಅವರಿಗೆ, ಬಂದು ಊಟ ಮಾಡಿರಿ ಎಂದು ಹೇಳಿದನು. ಶಿಷ್ಯರು ಆತನನ್ನು ಸ್ವಾಮಿಯವರೆಂದು ತಿಳಿದಿದ್ದರಿಂದ ನೀನಾರೆಂದು ವಿಚಾರಿಸುವುದಕ್ಕೆ ಅವರಲ್ಲಿ ಒಬ್ಬರೂ ಧೈರ್ಯಪಡಲಿಲ್ಲ. ಯೇಸು ಬಂದು ರೊಟ್ಟಿಯನ್ನು ತೆಗೆದುಕೊಂಡು ಅವರಿಗೆ ಕೊಟ್ಟನು. ಹಾಗೆಯೇ ಮೀನನ್ನು ಕೊಟ್ಟನು. ಯೇಸು ಸತ್ತು ಜೀವದಿಂದೆದ್ದ ಮೇಲೆ ಶಿಷ್ಯರಿಗೆ ಕಾಣಿಸಿಕೊಂಡದ್ದು ಇದು 3ನೆಯ ಸಾರಿ ಎಂಬುದೇ. ಪ್ರೀತಿಯ ದೇವಜನರೇ, ದೇವರ ವಾಕ್ಯದ ಸಂದೇಶವನ್ನು ಆಲಿಸುವುದಕ್ಕೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವ ಹಾಗೆ
ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಸಂಗೀತವನ್ನು ಹಾಡೋಣ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾಡಿದೆ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾಡಿದೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಆಕಾಶಮಂಡಲವೆಲ್ಲ ಸಕಲ ದೇವದೂತ ಸೈನ್ಯವು ಗೋಚರ ಜಲಚರಗಳು ಸೃಷ್ಟಿಕರ್ತನ ಕೀರ್ತಿಸಲು. ಆಕಾಶಮಂಡಲವೆಲ್ಲ ಸಕಲ ದೇವದೂತ ಸೈನ್ಯವು ಗೋಚರ ಜಲಚರಗಳು ಸೃಷ್ಟಿಕರ್ತನ ಕೀರ್ತಿಸಲು. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ನಿನ್ನಯಾತಿ ಶ್ರೇಷ್ಠ ನಾಮ ಅದು ನನಗಿಂತ ಉಲ್ಲಾಸವು. ನಿನ್ನಯ ನಾಮವ ನಂಬಿ ಎನಗುಂಟು ಅಪಾಯವು. ನಿನ್ನಯಾತಿ ಶ್ರೇಷ್ಠ ನಾಮ ಅದು ನನಗಿಂತ ಉಲ್ಲಾಸವು. ನಿನ್ನಯ ನಾಮವ ನಂಬಿ ಎನಗುಂಟು ಅಪಾಯವು. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ ಎಂದೆಂದು ನಾ ಹಾಡುವೆ. ಸ್ವಾಮಿ ಎಂದೆಂದು ನಾ ಹಾಡುವೆ. ಸ್ವಾಮಿ ಎಂದೆಂದು ನಾ ಹಾಡುವೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಕೊಟ್ಟರು. ಆತನ ಪ್ರೀತಿ ಎಷ್ಟೋ ಅಪಾರವೇ, ವರ್ಣಿಸಲು ಅಸಾಧ್ಯವಾಗಿದೆ. ಅದರಂತರಾಳವ ಅರಿಯಲು ಈ ಅಲ್ಪ ಬುದ್ಧಿ ಸಾಲದು ಪ್ರಿಯರೇ. ಆತನು ನಮ್ಮನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ.
ಪ್ರೀತಿ ಕರುಣೆಯಿಂದ ಆತನು ನಮ್ಮನ್ನು ಸೆಳೆದಿದ್ದಾನೆ. ಆತನನ್ನು ಎಷ್ಟು ಸ್ತುತಿಸಿದರೂ ಅದು ಇನ್ನೂ ಸಾಲದು, ಇನ್ನೂ ಸಾಲದು. ಸ್ವರವೆತ್ತಿ ನಾವು ಆತನನ್ನು ಸ್ತುತಿಸೋಣವೇ. ನಿನ್ ಪ್ರೀತಿ ಎಷ್ಟು ಅಪಾರವೇ, ವರ್ಣಿಸಲಸದಳವಾಗಿದೆ. ಅದರಂತರಾಳವ ಅರಿಯಲು ಈ ಅಲ್ಪ ಬುದ್ಧಿ ಸಾಲದು. ನಿನ್ನ ಚಿಂತಾಭಾರವನ್ನು ಕರ್ತನ ಮೇಲೆ ವಹಿಸಿಬಿಟ್ಟು ನಿಶ್ಚಿಂತೆಯಿಂದ ಇರು. ಕರ್ತನು ನಿನಗೋಸ್ಕರ ಚಿಂತಿಸುತ್ತಾನೆ. ಕಣ್ಣೀರು ಚಿಂತೆಗಳು ಕಷ್ಟ ನಷ್ಟ ಬಂದರೂ ಕರ್ತನ ನಾಮದಲ್ಲಿ ಎಲ್ಲವ ನಾಗೆಲ್ಲುವೆ. ನಮ್ಮನ್ನ ಕಾಯುವ ದೇವರು ನಮ್ಮ ಜೊತೆಯಲ್ಲಿದ್ದಾನೆ. ಪ್ರಿಯರೇ, ನಾವೆಲ್ಲರೂ ನಿರೀಕ್ಷೆಯಿಂದ ಕಾಯುವ ನಿನ್ನ ಎಂದೆಂದೂ ಕೈಬಿಡದೆ ಸಂಗೀತವನ್ನು ಹಾಡೋಣ.
ಇದುವರೆಗೆ ಕಾಯ್ದ ಇಮ್ಮಾನುವೇಲ ಎಂದೆಂದು ಕಾಯುವನು. ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ. ಕಣ್ಣೀರು ಚಿಂತೆಗಳು ಕಷ್ಟ ನಷ್ಟ ಬಂದರು, ಕಣ್ಣೀರು ಚಿಂತೆಗಳು ಕಷ್ಟ ನಷ್ಟ ಬಂದರು, ಕರ್ತನ ನಾಮದಲ್ಲಿ ಎಲ್ಲವನ ಗೆಲ್ಲುವೆ. ಕರ್ತನ ನಾಮದಲ್ಲಿ ಎಲ್ಲವನ ಗೆಲ್ಲುವೆ. ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ. ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ. ಇದುವರೆಗೆ ಕಾಯ್ದ ಇಮ್ಮಾನುವೇಲ ಎಂದೆಂದು ಕಾಯುವನು. ಇದುವರೆಗೂ ಕಾಯ್ದ ಇಮ್ಮಾನುವೇಲ ಎಂದೆಂದು ಕಾಯುವನು. ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು, ಅದ್ಭುತವ ಹೊಂದಲು ಕಾಯುತ್ತಿರುವೆ. ತಕ್ಕ ಕಾಲದಲ್ಲಿ ದರ್ಶನವ ನೆರವೇರಿಸುವ. ಎಲ್ಲವನ್ನೂ ಕಳೆದುಕೊಂಡರೂ ಕರೆದಾತನು ನಂಬಿಗಸ್ತನು. ಬಲವೊಂದುವೆ ಎದ್ದೇಳುವೆ, ಹದ್ದಿನಂತೆ ನಾ ಹಾರುವೆ. ಕಾಯುತ್ತಿರುವೆ ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ದೇವರ ಸನ್ನಿಧಿಯಲ್ಲಿ ದೇವರ ಸ್ವರವನ್ನು ಆಲಿಸುವುದಕ್ಕಾಗಿ, ದೇವರ ಸಜೀವವಾದ ವಾಕ್ಯಗಳನ್ನು ಧ್ಯಾನಿಸುವುದಕ್ಕಾಗಿ ಕಾಯುತ್ತಿರುವೆ ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ ಎಂಬುದಾಗಿ ಪ್ರಾರ್ಥನಾಪೂರ್ವಕವಾಗಿ ನಾವು ಹಾಡೋಣವೇ. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು, ನಿಜವಾಗಿ ಅಂತ್ಯ ಉಂಟು. ನಿನ್ನಂಬಿಕೆ ವ್ಯರ್ಥವಾಗದು. ಕರ್ತನಿಗೆ ಕಾಯುವವರು
ದೇವರ ವಾಕ್ಯವನ್ನು ಆಲಿಸುವುದಕ್ಕಾಗಿ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ನಿನ್ನನ್ನು ಬಿಟ್ಟು ನಾವು ಇನ್ಯಾರ ಬಳಿಗೆ ಹೋಗೋಣ ಸ್ವಾಮಿ? ನಿನ್ನಲ್ಲಿ ಮಾತ್ರವೇ ನಮ್ಮನ್ನು ನಿತ್ಯ ಜೀವಕ್ಕೆ ನಡೆಸುವಂತಹ ವಾಕ್ಯಗಳು ಉಂಟು. ಈಗೋ ಸ್ವಾಮಿ, ನಿನ್ನ ಮಕ್ಕಳಾದಂಥ ನಾವು ನಿನ್ನ ಸಾನ್ನಿಧ್ಯದಲ್ಲಿ ನಿನ್ನ ಸ್ವರವನ್ನು ಆಲಿಸುವುದಕ್ಕಾಗಿ, ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡುವುದಕ್ಕಾಗಿ ನಾವು ಸಿದ್ಧರಾಗಿದ್ದೇವೆ. ನಿನ್ನ ಸಾನ್ನಿಧ್ಯದಲ್ಲಿ ನಾವು ಕಾದು ಕುಳಿತಿದ್ದೇವೆ. ನಿನ್ನ ಸನ್ನಿಧಿಯಲ್ಲಿ ಕಾಯುವವರು ಎಂದಿಗೂ ಅಪಮಾನ ಹೊಂದರು ಸ್ವಾಮಿ. ನಿನ್ನ ವಾಕ್ಯಗಳ ಮೂಲಕ ನಮ್ಮನ್ನು ಬಲಪಡಿಸುವಂಥ ದೇವರು ನೀನು. ಹದ್ದಿಗೆ ಬರುವಂತೆ ಬಲವನ್ನು ಅನುಗ್ರಹಿಸಿಕೊಡಲು ಶಕ್ತನಾಗಿರುವ ಆತನು. ನಿನ್ನ ಜೀವಕರವಾದ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡು. ಯೇಸು ಸ್ವಾಮಿಯ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡುತ್ತೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರನ್ನೂ ಮತ್ತೊಂದು ಆವರ್ತಿ ದೇವರ ವಾಕ್ಯದ ಸಂದೇಶವನ್ನು ಆಲಿಸುವುದಕ್ಕಾಗಿ ಪ್ರೀತಿಪೂರ್ವಕವಾಗಿ ನಾನು ವಂದಿಸಿ ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ನಾವು ಆಲಿಸೋಣ. ಪ್ರೊಫೆಸರ್ ಮಾರ್ಷಲ್ ಎನ್ನುವವರು ಈ ರೀತಿಯಾಗಿ ಕ್ರಿಸ್ತ ಕಾವ್ಯ ಎಂಬ ಪುಸ್ತಕದಲ್ಲಿ ಅವರು ಬರೆದಿದ್ದಾರೆ. ಆ ಮಾತುಗಳನ್ನು ನಾನು ಓದುತ್ತೇನೆ. ನೀ ಹೊಟ್ಟೆಗಿಲ್ಲದವರಿಗೆ ಇದ್ದ ರೊಟ್ಟಿ ಕೊಟ್ಟು ಕ್ರಿಸ್ತನಾದೆ, ಕುಷ್ಠ ಕುರುಡರನ್ನು ಕಾಸಿಲ್ಲದೆ ವಾಸಿ ಮಾಡಿ ವೈದ್ಯನಾದೆ, ಶಿಷ್ಯರ ಕಾಲ್ ತೊಳೆದು ಮುತ್ತಿಕ್ಕಿ ಮುತ್ತಾದೆ, ದ್ರೋಹಗೈದವರ ಕ್ಷಮಿಸಿ ಧ್ರುವಧಾರೆಯಾದೆ ಎನ್ನುವಂಥ ಮಾತು. ಇದರಲ್ಲಿ ಮೊದಲನೆಯ ಮಾತು, ನೀ ಹೊಟ್ಟೆಗಿಲ್ಲದವರಿಗೆ ಇದ್ದ ರೊಟ್ಟಿ ಕೊಟ್ಟು ಕ್ರಿಸ್ತನಾದೆ ಎನ್ನುವಂಥ ಮಾತು. ಪ್ರಿಯರೇ, ಈ ವಾಕ್ಯ ಭಾಗಗಳು, ಈ ಮಾತುಗಳು, ಪ್ರೊಫೆಸರ್ ಮಾರ್ಷಲ್ ರವರು ಬರೆದಿರುವಂಥ ಈ ಮಾತುಗಳು ಕ್ರಿಸ್ತನ ವ್ಯಕ್ತಿತ್ವದ ಕುರಿತು ನಮಗೆ ತಿಳಿಸುತ್ತದೆ. ಕ್ರಿಸ್ತನ ಜೀವನ, ಕ್ರಿಸ್ತನ ಸೇವೆ, ಆತನ ಸೇವೆಯ ವೈಖರಿ ಎಂಥದ್ದು ಎನ್ನುವಂಥದ್ದನ್ನು ನಮಗೆ ಪ್ರಕಟಪಡಿಸುವಂಥದ್ದಾಗಿದೆ. ಯೇಸು ಸ್ವಾಮಿಯ ಸೇವಾ ಜೀವನದಲ್ಲಿ ಯೇಸು ಸ್ವಾಮಿ ಬಳಿ ಬಂದವರಿಗೆ ಆತನು ತೋರಿಸಿದಂತಹ ಪ್ರೀತಿ, ಆತನು ನೀಡಿದಂಥ ಆತಿಥ್ಯದ ಕುರಿತು ಈ ಮಾತುಗಳು ನಮಗೆ ತಿಳಿಸುವಂಥವುಗಳಾಗಿವೆ. ಯೇಸು ಸ್ವಾಮಿಯ ಸೇವೆಯಲ್ಲಿ ನಾವು ಗಮನಿಸಿ ನೋಡುವಾಗ ಆತನು ಹೋದ ಸ್ಥಳಗಳಲ್ಲಿ, ಆತನು ಹೋದಂಥ ಹಳ್ಳಿಗಳಲ್ಲಿ ಜನರು ಗುಂಪು ಗುಂಪಾಗಿ ಆತನ ಹಿಂದೆ ಹೋಗುವಂಥದ್ದನ್ನು ನಾವು ಗಮನಿಸುತ್ತೇವೆ. ಈ ರೀತಿಯಾಗಿ ಯೇಸು ಸ್ವಾಮಿಯ ಬಳಿಗೆ ಗುಂಪು ಗುಂಪಾಗಿ ಅನೇಕ ಜನರು ಬರುತ್ತಿದ್ದರು. ಕೆಲವು ಸಾರಿ ಯೇಸು ಸ್ವಾಮಿ ಸ್ವತಃ ತಾನೇ ಕೆಲವರನ್ನು ಹುಡುಕಿಕೊಂಡು ಹೋದಂಥ ಸಂದರ್ಭಗಳನ್ನು ನಾವು ಸತ್ಯವೇದದಲ್ಲಿ ಗಮನಿಸುತ್ತೇವೆ. ನಮ್ಮ ದಕ್ಷಿಣ ಭಾರತ ಕ್ರೈಸ್ತ ಸಭೆಯ ಪಂಚಾಂಗದ ಅನ್ವಯ ಈ ದಿನದಲ್ಲಿ ನಮ್ಮ ಧ್ಯಾನಕ್ಕಾಗಿ ಕೊಡಲ್ಪಟ್ಟಿರುವಂಥ ಮುಖ್ಯ ಪ್ರಸ್ತಾಪ ಏನೆಂದರೆ, ಇನ್ವಿಟೇಷನ್ ಟು ಕ್ರೈಸ್ಟ್ ಹಾಸ್ಪಿಟಾಲಿಟಿ, ಕ್ರಿಸ್ತನು ಕೊಡುವಂಥ ಆತಿಥ್ಯಕ್ಕೆ ಆಹ್ವಾನ ಎಂಬುದಾಗಿ. ಇನ್ವಿಟೇಷನ್ ಟು ಕ್ರೈಸ್ಟ್ ಹಾಸ್ಪಿಟಾಲಿಟಿ. ಹಾಸ್ಪಿಟಾಲಿಟಿ ಎಂಬುದಾಗಿ ನಾವು ಗಮನಿಸುವಾಗ ಆತಿಥ್ಯ ಇಲ್ಲವೇ ಅತಿಥಿ ಸತ್ಕಾರ, ಇದರ ಕುರಿತು ನಾವು ಆಲೋಚಿಸುವಾಗ, ಇದರ ಅರ್ಥವನ್ನು ನಾವು ಗಮನಿಸುವಾಗ ಆ ಫ್ರೆಂಡ್ಲಿ ರಿಸೆಪ್ಷನ್ ಎನ್ನುವಂಥ ಒಂದು ಅರ್ಥವನ್ನು ನಮಗೆ ಕೊಡುತ್ತದೆ. ಸ್ನೇಹದಿಂದ ಕೂಡಿದಂಥ ಸ್ವಾಗತ. ಹಾಸ್ಪಿಟಾಲಿಟಿ ಎಂಬುದಾಗಿ ಹೇಳುವಾಗ, ಆತಿಥ್ಯ ಎಂಬುದಾಗಿ ಹೇಳುವಾಗ ಸ್ನೇಹದಿಂದ ಕೂಡಿದಂಥ ಒಂದು ಸ್ವಾಗತ, ಸ್ನೇಹದಿಂದ, ಆತ್ಮೀಯತೆಯಿಂದ, ಪ್ರೀತಿಯಿಂದ ನಮ್ಮ ಬಳಿಗೆ ಬರುವಂಥವರನ್ನು ಸ್ವೀಕರಿಸುವಂಥದ್ದು ಎನ್ನುವಂಥ ಅರ್ಥವನ್ನು ಕೊಡುವಂಥದ್ದಾಗಿದೆ. ರಿಸೀವಿಂಗ್, ನಮ್ಮ ಬಳಿಗೆ ಬರುವವರನ್ನು ನಾವು ಸ್ವೀಕರಿಸುವಂಥದ್ದು. ಟ್ರೀಟಿಂಗ್ ಸ್ಟ್ರೇಂಜರ್ಸ್ ಇನ್ ಎ ವಾರ್ಮ್ ಫ್ರೆಂಡ್ಲಿ ವೇ, ನಮ್ಮ ಬಳಿಗೆ ಬರುವಂಥ ಅಪರಿಚಿತರನ್ನು ಪ್ರೀತಿಯಿಂದಲೂ ಸ್ನೇಹದಿಂದಲೂ ಸ್ವೀಕರಿಸುವಂಥದ್ದು ಎನ್ನುವಂಥ ಅರ್ಥವನ್ನು ಕೊಡುವಂಥದ್ದಾಗಿದೆ. ಮಾತ್ರವಲ್ಲ, ನಮ್ಮ ಬಳಿಗೆ ಬರುವಂಥವರು ಅವರು ಅಪರಿಚಿತರಾಗಿರಬಹುದು, ನಮ್ಮ ವೈರಿಗಳಾಗಿರಬಹುದು, ಯಾರೇ ಆಗಿದ್ದರೂ ಅವರಿಗೆ
ಪ್ರೀತಿಯ ಸ್ವಾಗತವನ್ನು ಕೊಡುವಂಥದ್ದೇ ಹಾಸ್ಪಿಟ್ಯಾಲಿಟಿ, ಆತಿಥ್ಯ ಎನ್ನುವಂಥ ಅರ್ಥವನ್ನು ಕೊಡುವಂಥದ್ದಾಗಿದೆ. ಲೂಯಿಸ್ ಎನ್ನುವಂಥವರು ಈ ಆತಿಥ್ಯ ಇಲ್ಲವೇ ಹಾಸ್ಪಿಟ್ಯಾಲಿಟಿ ಇದರ ಕುರಿತು ಅವರು ಹೇಳುವಂಥ ಮಾತು ಏನಂತಂದರೆ, ಹಾಸ್ಪಿಟ್ಯಾಲಿಟಿ ಎನ್ನುವಂಥದ್ದು ಇಟ್ಸ್ ಎ ವರ್ಚ್ಯೂ ಆಫ್ ಎ ಗ್ರೇಟ್ ಸೋಲ್ ದಟ್ ಕೇರ್ಸ್ ಫಾರ್ ದ ಗೆಸ್ಟ್ ಎಂಬುದಾಗಿ. ಆತಿಥ್ಯ ಎನ್ನುವಂಥದ್ದು ಅದು ಉನ್ನತವಾದಂಥ ವ್ಯಕ್ತಿತ್ವ ಎನ್ನುವಂಥದ್ದನ್ನು ಅವರು ತಿಳಿಸುವವರಾಗಿದ್ದಾರೆ. ವರ್ಚ್ಯೂ ಆಫ್ ಎ ಗ್ರೇಟ್ ಸೋಲ್. ನಮ್ಮ ಬಳಿಗೆ ಬರುವಂಥವರನ್ನು, ನಮ್ಮ ಬಳಿಗೆ ಬಂದಂಥ ಅಪರಿಚಿತರನ್ನು ನಾವು ಸ್ವೀಕರಿಸುವಂಥದ್ದು ಅದು ಉನ್ನತವಾದಂಥ ವ್ಯಕ್ತಿತ್ವ ಎನ್ನುವಂಥದ್ದನ್ನು ಅವರು ತಿಳಿಸುವವರಾಗಿದ್ದಾರೆ. ಈ ಆತಿಥ್ಯ ಸತ್ಕಾರ ಇಲ್ಲವೇ ಆತಿಥ್ಯ ಎನ್ನುವಂಥದ್ದನ್ನು ನಾವು ಚರಿತ್ರೆಯಲ್ಲಿ ಗಮನಿಸುವಾಗ ಇಟ್ಸ್ ಎ ಹಿಸ್ಟಾರಿಕಲ್ ಪ್ರಾಕ್ಟಿಸ್. ಚರಿತ್ರೆಯಲ್ಲಿ ಇದು ಒಂದು ಸಂಪ್ರದಾಯ, ಚರಿತ್ರೆಯಲ್ಲಿ ಇದು ಕ್ರಮವಾಗಿ ನಡೆದುಕೊಂಡು ಬಂದಂಥ ಒಂದು ಸಂಗತಿ. ಅಪರಿಚಿತರನ್ನು, ತಮ್ಮ ಬಳಿಗೆ ಬರುವಂಥ ಅತಿಥಿಗಳನ್ನು ಸ್ವೀಕರಿಸುವಂಥದ್ದು, ಪ್ರೀತಿ ಮಾಡುವಂಥದ್ದು, ಅವರಿಗೆ ಬೇಕಾಗಿರುವಂಥ ಸಂರಕ್ಷಣೆಯನ್ನು, ಆಶ್ರಯವನ್ನು ಕೊಡುವಂಥದ್ದನ್ನು ನಾವು ಚರಿತ್ರೆಯಲ್ಲಿ ನಾವು ಗಮನಿಸುವವರಾಗಿದ್ದೇವೆ. ಪ್ರಾಚೀನ ಸಂಸ್ಕೃತಿಯಲ್ಲಿ ನಾವು ಗಮನಿಸುವಾಗ ಅತಿಥಿ ಸತ್ಕಾರ ಎನ್ನುವಂಥದ್ದು ಅದು ಪ್ರೀತಿಯ ಸ್ವಾಗತದಿಂದ ಕೂಡಿರುವಂಥದ್ದಾಗಿತ್ತು. ತಮ್ಮ ಬಳಿಗೆ ಬರುವಂಥವರನ್ನು, ತಮ್ಮ ಬಳಿಗೆ ಬಂದ ಅಪರಿಚಿತರನ್ನು ಪ್ರೀತಿಯಿಂದ ಸ್ವಾಗತಿಸಿ ಅವರಿಗೆ ಊಟವನ್ನು ಕೊಡುವಂಥದ್ದು ಮಾತ್ರವಲ್ಲ, ಅವರಿಗೆ ಬೇಕಾಗಿರುವಂಥ ಆಶ್ರಯವನ್ನು ಕೊಡುವಂಥದ್ದನ್ನು ಪ್ರಾಚೀನ ಸಂಸ್ಕೃತಿಯಲ್ಲಿ ನಾವು ಗಮನಿಸುತ್ತೇವೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಗಮನಿಸುವಾಗ ಈ ಆತಿಥ್ಯ ಎನ್ನುವುದನ್ನು ಅತಿಥಿ ದೇವೋಭವ ಎನ್ನುವ ಒಂದು ಹಿನ್ನೆಲೆಯಲ್ಲಿ ನಾವು ಆಚರಿಸುವಂಥದ್ದನ್ನು ಗಮನಿಸುತ್ತೇವೆ. ದ ಗೆಸ್ಟ್ ಇಸ್ ಗಾಡ್ ಎನ್ನುವಂಥ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಗಮನಿಸುತ್ತೇವೆ. ನಮ್ಮ ಬಳಿಗೆ ಬರುವಂಥ ಅಪರಿಚಿತರು ದೇವರು ಎನ್ನುವಂಥ ಅತಿಥಿ ದೇವೋಭವ, ಮನೆಗೆ ಬರುವಂಥ ಅತಿಥಿಗಳು ಅವರು ದೇವರು ಎನ್ನುವಂಥ ಮನೋಭಾವನೆಯಲ್ಲಿ ಭಾರತದ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಮನೆಗೆ ಬರುವಂಥ ಅತಿಥಿಗಳನ್ನು ಸ್ವೀಕರಿಸುವಂಥದ್ದನ್ನು ನಾವು ಗಮನಿಸುತ್ತೇವೆ. ಅನೇಕ ಚರಿತ್ರೆಯ ಘಟನೆಗಳು ಸಹ ಇದನ್ನು ನಮಗೆ ತಿಳಿಸುವಂಥವುಗಳಾಗಿವೆ. ಅತಿಥಿಗಳಾಗಿ ಕೆಲವರು ಮನೆಗೆ ಬರುವಾಗ ಗೆಸ್ಟ್ ಇಸ್ ರಿವೀಲ್ಡ್ ಟು ಬಿ ಅ ಗಾಡ್ ಹೂ ರಿವಾರ್ಡ್ಸ್ ದ ಪ್ರೊವೈಡರ್ ಆಫ್ ಹಾಸ್ಪಿಟ್ಯಾಲಿಟಿ. ನಮ್ಮ ಮನೆಗಳಿಗೆ ಬರುವಂಥ ಅತಿಥಿಗಳು ಅವರ ಮೂಲಕ ತಮಗೆ ಆತಿಥ್ಯವನ್ನು ಕೊಟ್ಟಂಥ ಮನೆಯವರಿಗೆ ದೇವರು ಸಹಾಯವನ್ನು ಮಾಡುತ್ತಾನೆ ಎನ್ನುವಂಥ ಚರಿತ್ರೆಯನ್ನು ಸಹ ನಾವು ಅನೇಕ ಕಥನಗಳಲ್ಲಿ ಗಮನಿಸುವವರಾಗಿದ್ದೇವೆ. ಮಾತ್ರವಲ್ಲ, ಜುಡಾಯಿಸಮ್, ಯಹೂದ್ಯರ ಈ ಒಂದು ಪದ್ಧತಿಯನ್ನು ನಾವು ಗಮನಿಸುವಾಗ ಅತಿಥಿಗಳನ್ನು, ಅಪರಿಚಿತರನ್ನು ಅವರು ಸತ್ಕಾರ ಮಾಡುವುದರಲ್ಲಿ ಸಂತೋಷ ಪಡುತ್ತಿದ್ದರು, ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದರು ಎನ್ನುವಂಥದ್ದನ್ನು ಸಹ ನಾವು ಗಮನಿಸುವವರಾಗಿದ್ದೇವೆ. ಇವೆಲ್ಲವುಗಳು ನಮ್ಮ ಸತ್ಯವೇದದಲ್ಲಿ ಕಂಡುಬರುವಂಥ ಆದಿಕಾಂಡ ಪುಸ್ತಕ 18ನೇ ಅಧ್ಯಾಯ 1-8 ವಚನಗಳು ಮತ್ತು 19ನೇ ಅಧ್ಯಾಯದ 1-8 ವಚನಗಳಲ್ಲಿ ಅಬ್ರಹಾಮ ಮತ್ತು ಲೋಟ ಇವರು ಮಾಡಿದಂಥ ಆತಿಥ್ಯದ ಮತ್ತು ಅತಿಥಿ ಸತ್ಕಾರದ ಹಿನ್ನೆಲೆಯಲ್ಲಿ ಈ ಅತಿಥಿ ಸತ್ಕಾರವನ್ನು ಸತ್ಯವೇದದಲ್ಲಿ ಉತ್ತೇಜಿಸುವಂಥದ್ದನ್ನು ನಾವು ಗಮನಿಸುವವರಾಗಿದ್ದೇವೆ. ಓದಿ ಕೇಳಿದಂಥ ವಾಕ್ಯ ಭಾಗದಲ್ಲಿಯೂ ಪ್ರಿಯರೇ, ಆದಿಕಾಂಡ ಪುಸ್ತಕ 18ನೇ ಅಧ್ಯಾಯ 1-8 ವಚನಗಳಲ್ಲಿ ನಾವು ಗಮನಿಸುವಾಗ ದೇವರು ಅಬ್ರಹಾಮನಿಗೆ ದರ್ಶನವನ್ನು ಕೊಟ್ಟಂಥ ಒಂದು ಪರಿಚಯದ 18ನೇ ಅಧ್ಯಾಯದಲ್ಲಿ ಉಲ್ಲೇಖವಾಗಿರುವಂಥದ್ದನ್ನು ನಾವು ಕಾಣುತ್ತೇವೆ. ದೇವರ ವಾಕ್ಯದಲ್ಲಿ ನಾವು ಓದುವಾಗ ನಮಗೆ ಅಲ್ಲಿ ತಿಳಿಸುವಂಥ ಸಂಗತಿ ಏನೆಂದರೆ, ಅಬ್ರಹಾಮನ ಮನೆಯ ಬಳಿಗೆ ಯಾರೋ 3 ಮಂದಿ ಪುರುಷರು ನಿಂತಿರುವಂಥದ್ದನ್ನು ಅಬ್ರಹಾಮನು ಕಾಣುವಂಥದ್ದನ್ನು ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತೇವೆ. ಯಾರೋ 3 ಮಂದಿ ಪುರುಷರು ಅಬ್ರಹಾಮನ ಮನೆಯ ಬಳಿ ನಿಂತಿರುವಾಗ ಆತನು ಬಹಳ ಸಂತೋಷದಿಂದ ಅವರನ್ನು ಎದುರುಗೊಳ್ಳುತ್ತಾನೆ. ಅವರನ್ನು ಎದುರುಗೊಳ್ಳುವಂಥದ್ದು ಮಾತ್ರವಲ್ಲ, ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತೇವೆ, ಗುಡಾರದ ಬಾಗಿಲಿನಿಂದ ಓಡಿ ಹೋಗಿ ಬೊಗ್ಗಿ ನಮಸ್ಕರಿಸಿ ಅವರನ್ನು ಪ್ರೀತಿಯಿಂದ ಸ್ವೀಕರಿಸುವಂಥದ್ದನ್ನು ನಾವು ಗಮನಿಸುತ್ತೇವೆ. ಸ್ವಾಮಿ ದಯವಿರಲಿ, ದಾಸನ ಬಳಿಗೆ ದಯಮಾಡದೆ ಮುಂದೆ ಹೋಗಬೇಡಿರಿ, ನೀವು ದಾಸನಿರುವ ಸ್ಥಳದ ಹತ್ತಿರ ಹಾದು ಹೋಗುತ್ತೀರಲ್ಲ, ನೀರು ತರಿಸಿಕೊಡುತ್ತೇನೆ, ನಿಮ್ಮ ಕಾಲುಗಳನ್ನು ತೊಳೆದುಕೊಂಡು
ಮರದ ನೆರಳಿನಲ್ಲಿ ವಿಶ್ರಮಿಸಿಕೊಳ್ಳಿರಿ. ಸ್ವಲ್ಪ ಆಹಾರ ತರುತ್ತೇನೆ, ಊಟವಾದ ಮೇಲೆ ನೀವು ಮುಂದಕ್ಕೆ ಪ್ರಯಾಣ ಬೆಳೆಸಬಹುದು ಎಂಬುದಾಗಿ ಅಬ್ರಹಾಮನು ತನಗೆ ಪರಿಚಯವಿಲ್ಲದೆ ಇರುವಂಥ 3 ವ್ಯಕ್ತಿಗಳನ್ನು ಬಹಳ ಪ್ರೀತಿಯಿಂದ ಆಹ್ವಾನಿಸುವಂಥದ್ದನ್ನು, ಸತ್ಕರಿಸುವಂಥದ್ದನ್ನು ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸುತ್ತೇವೆ. ತನಗೆ ಪರಿಚಯವೇ ಇಲ್ಲದೆ ಇರುವಂಥ 3 ವ್ಯಕ್ತಿಗಳು ಅವರನ್ನು ಎದುರುಗೊಂಡವನಾಗಿ ತನ್ನ ಮನೆಗೆ ಬರಮಾಡಿಕೊಳ್ಳುವಂಥದ್ದನ್ನು, ತನ್ನ ಮನೆಗೆ ಸ್ವಾಗತಿಸುವಂಥದ್ದನ್ನು, ತನ್ನ ಮನೆಯಲ್ಲಿ ವಿಶ್ರಮಿಸಿಕೊಳ್ಳುವಂತೆ, ತನ್ನ ಮನೆಯಲ್ಲಿ ಊಟ ಮಾಡುವಂತೆ, ತನ್ನ ಮನೆಯಲ್ಲಿ ಸಮಯವನ್ನು ಕಳೆಯುವಂತೆ, ಆ ನಂತರ ಮುಂದೆ ಹೋಗುವಂತೆ ಅವರಿಗೆ ಕರೆ ಕೊಡುವಂಥದ್ದನ್ನು ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸುತ್ತೇವೆ ಪ್ರಿಯರೇ. ಇನ್ನು 6ನೇ ವಚನದಲ್ಲಿ ಮುಂದುವರಿದಂಥ ಭಾಗದಲ್ಲಿ ಗಮನಿಸುವಾಗ ಆತನು ಅಬ್ರಹಾಮನು ಸಾರಳ ಬಳಿಗೆ ಓಡಿ ಹೋಗುತ್ತಾನೆ. ಸಾರಳ ಬಳಿಗೆ ಓಡಿ ಹೋಗಿ ರೊಟ್ಟಿಗಳನ್ನು ಮಾಡುವಂತೆ ಆಕೆಗೆ ಆಜ್ಞಾಪಿಸುತ್ತಾನೆ. ಮಾತ್ರವಲ್ಲ, ಆಳಿಗೆ ಹೇಳಿ ಅಡಿಗೆಯನ್ನು ಮಾಡಿಸುವಂಥದ್ದನ್ನು ಮತ್ತು ತಮ್ಮ ಬಳಿಗೆ ಬಂದಂಥ 3 ಮನುಷ್ಯರಿಗೆ ಊಟ ಬಡಿಸುವಂಥದ್ದನ್ನು, ತಾನೇ ಸ್ವತಃ ಅವರಿಗೆ ಊಟ ಬಡಿಸುವಂಥದ್ದನ್ನು ನಾವು ಗಮನಿಸುತ್ತೇವೆ. 8ನೇ ವಚನದಲ್ಲಿ ದೇವರ ವಾಕ್ಯದಲ್ಲಿ ಗಮನಿಸುವಾಗ ಅಬ್ರಹಾಮನು ಹಾಲು ಮೊಸರನ್ನು ಅಟ್ಟ ಮಾಂಸವನ್ನು ತೆಗೆದುಕೊಂಡು ಬಂದು ಆ ಮನುಷ್ಯರಿಗೆ ಬಡಿಸಿದನು. ಅವರು ಮರದ ಕೆಳಗೆ ಊಟ ಮಾಡುವವರೆಗೂ ಅವನು ಹತ್ತಿರ ನಿಂತುಕೊಂಡು ಉಪಚಾರ ಮಾಡಿದನು. ತನ್ನ ಬಳಿಗೆ, ತನ್ನ ಮನೆಗೆ ಬಂದಂಥ ಅತಿಥಿಗಳಿಗೆ ಅಬ್ರಹಾಮನು ನೀಡಿದಂಥ ಆತಿಥ್ಯ, ಅವರನ್ನು ಸ್ವಾಗತಿಸಿದಂಥ ರೀತಿ, ಅವರಿಗೆ ಉಪಚಾರ ಮಾಡಿದಂತಹ ರೀತಿ, ಇವೆಲ್ಲವೂ ಬಹಳ ವಿಶೇಷವಾದದ್ದನ್ನು ನಾವು ಇಲ್ಲಿ ಗಮನಿಸುವವರಾಗಿದ್ದೇವೆ ಪ್ರಿಯರೇ. ಹೀಗೆ ಗೊತ್ತು ಗುರಿ ಇಲ್ಲದೆ, ಪರಿಚಯವಿಲ್ಲದೆ ತನ್ನ ಮುಂದೆ ಹಾದು ಹೋಗುವವರನ್ನು ತನ್ನ ಮನೆಗೆ ಬರಮಾಡಿಕೊಳ್ಳುವಂಥ ಅಬ್ರಹಾಮ ತನ್ನ ಹೆಂಡತಿ ಸಾರಳಿಗೆ, ತನ್ನ ಆಳುಗಳಿಗೆ ಹೇಳಿ ವಿಶೇಷವಾದಂಥ ಔತಣವನ್ನು ಸಿದ್ಧಪಡಿಸಿ ತನ್ನ ಬಳಿಗೆ ಬಂದಂಥ ಪರಿಚಯವಿಲ್ಲದಂಥ ವ್ಯಕ್ತಿಗಳಿಗೆ ತಾನೇ ಊಟವನ್ನು ಬಡಿಸುವಂಥದ್ದನ್ನು, ಉಪಚಾರ ಮಾಡುವಂಥದ್ದನ್ನು, ಪ್ರೀತಿಯಿಂದ ಅವರನ್ನು ಆರೈಕೆ ಮಾಡುವಂಥದ್ದನ್ನು ನಾವು ಇಲ್ಲಿ ಗಮನಿಸುತ್ತೇವೆ. ಅತಿಥಿ ಸತ್ಕಾರ ಎನ್ನುವಂಥದ್ದನ್ನು ಯಾವ ರೀತಿಯಲ್ಲಿ ಅಬ್ರಹಾಮನು ಮಾಡಿದನು, ತನ್ನ ಬಳಿಗೆ ಬಂದಂಥವರನ್ನು ಯಾವ ರೀತಿಯಲ್ಲಿ ಪ್ರೀತಿ ಮಾಡಿದನು, ಯಾವ ರೀತಿಯಲ್ಲಿ ಅವರಿಗೆ ಉಪಚಾರ ಮಾಡಿದನು ಎನ್ನುವಂಥದ್ದನ್ನು ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸುತ್ತೇವೆ. ಹೀಗೆ ಈ ಕಾರ್ಯಗಳು ಮುಗಿದ ನಂತರ ನಡೆಯುವಂಥ ಸಂಗತಿಗಳು ಬಹಳ ವಿಶೇಷವಾದಂಥವುಗಳು ಪ್ರಿಯರೇ. 11ನೇ ವಚನದಲ್ಲಿ ನಾವು ಗಮನಿಸುವಾಗ ಅಬ್ರಹಾಮನು ಸಾರಳು ಬಹುವೃದ್ಧರಾಗಿದ್ದರು, ಸಾರಳಿಗೆ ಮುಟ್ಟು ನಿಂತು ಹೋಗಿತ್ತು. ಹೀಗಿರಲಾಗಿ ನೋಡ್ರಿ, ಅಬ್ರಹಾಮ ಮತ್ತು ಸಾರ ತಮ್ಮ ಜೀವನದಲ್ಲಿ ಒಂದು ಕೊರತೆಯನ್ನು ಅನುಭವಿಸುತ್ತಿರುವಂಥ ಸನ್ನಿವೇಶ. ವೃದ್ಧಾಪ್ಯದಲ್ಲಿ ಇರುವಂಥ ಅಬ್ರಹಾಮ, ಸಾರ ತಮ್ಮ ಜೀವನದ ಕೊರತೆಯ ಮಧ್ಯದಲ್ಲಿಯೂ, ತಮ್ಮ ಜೀವನದಲ್ಲಿ ಇರುವಂಥ ನೋವು ಇವುಗಳ ಮಧ್ಯದಲ್ಲಿಯೂ ತಮಗೆ ಪರಿಚಯ ಇಲ್ಲದವರನ್ನು ಪ್ರೀತಿಯಿಂದ ತಮ್ಮ ಮನೆಗೆ ಬರಮಾಡಿಕೊಳ್ಳುವಂಥದ್ದು, ಅವರನ್ನು ಉಪಚಾರ ಮಾಡುವಂಥದ್ದು, ಅವರನ್ನು ಆರೈಕೆ ಮಾಡುವಂಥದ್ದು, ಅವರಿಗೆ ಬೇಕಾದಂಥ ಆತಿಥ್ಯವನ್ನು ನೀಡುವಂಥದ್ದನ್ನು ನಾವು ಇಲ್ಲಿ ಗಮನಿಸುತ್ತೇವೆ. ಆ ಮೂಲಕ ಅವರಿಬ್ಬರು ದೇವರ ಆಶೀರ್ವಾದಕ್ಕೆ ಪಾತ್ರರಾಗುವಂಥದ್ದನ್ನು ನಾವು ಗಮನಿಸುತ್ತೇವೆ. 10ನೇ ವಚನದಲ್ಲಿ ನಾವು ಗಮನಿಸುವ ಹಾಗೆ, ಬರುವ ವರ್ಷದಲ್ಲಿ ಇದೇ ಕಾಲದಲ್ಲಿ ನಾನು ತಪ್ಪದೆ ತಿರುಗಿ ನಿನ್ನ ಬಳಿಗೆ ಬರುತ್ತೇನೆ, ಬಂದಾಗ ನಿನ್ನ ಪತ್ನಿಯಾದ ಸಾರಳಿಗೆ ಮಗನಿರುವನು ಅಂದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಈ ಮಾತುಗಳನ್ನು ಗಮನಿಸುತ್ತೇವೆ. ಬಂದಂಥ 3 ವ್ಯಕ್ತಿಗಳು ಅಬ್ರಹಾಮನ ಮನೆಯಲ್ಲಿ ಆತಿಥ್ಯವನ್ನು ಸ್ವೀಕರಿಸಿದಾಗ ಆ ಕುಟುಂಬಕ್ಕೆ ಇದ್ದಂಥ ಕೊರತೆ ನೀಗಿಸಲ್ಪಡುವಂಥದ್ದು, ಆ ಕುಟುಂಬದಲ್ಲಿ ಇರುವಂಥ ನೋವು, ಸಮಸ್ಯೆ ನಿವಾರಣೆಯಾಗುವಂಥದ್ದನ್ನು ನಾವು ಇಲ್ಲಿ ಗಮನಿಸುವವರಾಗಿದ್ದೇವೆ. ನಮ್ಮ ಬಳಿಗೆ ಬರುವಂಥ ಅತಿಥಿಗಳನ್ನು ನಾವು ಯಾವ ರೀತಿಯಲ್ಲಿ ಪ್ರೀತಿ ಮಾಡುತ್ತೇವೆ, ಯಾವ ರೀತಿಯಲ್ಲಿ ಸ್ವಾಗತಿಸುತ್ತೇವೆ, ಯಾವ ರೀತಿಯಲ್ಲಿ ಅವರನ್ನು ಉಪಚಾರ ಮಾಡುತ್ತೇವೆ, ಯಾವ ರೀತಿಯಲ್ಲಿ ಅವರನ್ನು ಆರೈಕೆ ಮಾಡುತ್ತೇವೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾದಂಥ ಸಂಗತಿ ಪ್ರಿಯರೇ. ಯಾಕೆಂದರೆ ಈ ರೀತಿಯಾಗಿ ನಾವು ಅತಿಥಿಗಳನ್ನು ಪ್ರೀತಿ ಮಾಡುವಾಗ, ಸ್ವಾಗತಿಸುವಾಗ, ಉಪಚಾರ ಮಾಡುವಾಗ ದೇವರ ಆಶೀರ್ವಾದವನ್ನು ಹೊಂದುವುದಕ್ಕೆ ನಮಗೆ ಸಹಾಯವಾಗುತ್ತದೆ. ಮಾತ್ರವಲ್ಲ, ನಮ್ಮ ಜೀವನದ ಕೊರತೆಗಳು ನೀಗಿಸಲ್ಪಡುತ್ತವೆ ಎನ್ನುವುದಕ್ಕೆ ಅಬ್ರಹಾಮ ಮತ್ತು ಸಾರ ನಮಗೆ ಉತ್ತಮವಾದಂಥ ಉದಾಹರಣೆಯಾಗಿದ್ದಾರೆ. 2ನೆಯ ವೇದ ಭಾಗಕ್ಕಾಗಿ ನಾನು ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 12ನೇ ಅಧ್ಯಾಯದ 9ರಿಂದ 16 ವಚನಗಳನ್ನು ಆರಿಸಿಕೊಂಡಿದ್ದೇನೆ.
ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 9ರಿಂದ 12 ವಚನಗಳು. ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸುವಾಗ ಪ್ರಿಯರೇ, ದೇವ ಜನರು ಯಾವ ರೀತಿಯಲ್ಲಿ ನಡೆದುಕೊಳ್ಳಬೇಕು ಎನ್ನುವಂಥದ್ದನ್ನು ಇಲ್ಲಿ ಬರೆಯಲ್ಪಟ್ಟಿರುವಂಥದ್ದನ್ನು ನಾವು ಗಮನಿಸುತ್ತೇವೆ. 13ನೇ ವಚನದಲ್ಲಿ ಗಮನಿಸುವಾಗ ದೇವರ ವಾಕ್ಯ ನಮಗೆ ಹೇಳ್ತದೆ, ಅತಿಥಿ ಸತ್ಕಾರವನ್ನು ಅಭ್ಯಾಸ ಮಾಡಿರಿ. ಅತಿಥಿ ಸತ್ಕಾರವನ್ನು ಅಭ್ಯಾಸ ಮಾಡಿರಿ. ನಿಮ್ಮ ಬಳಿಗೆ ಬರುವಂಥವರನ್ನ, ನಿಮ್ಮ ಮನೆಗಳಿಗೆ ಬರುವಂಥವರನ್ನ ಪ್ರೀತಿಯಿಂದ ಸ್ವಾಗತಿಸುವಂಥದ್ದನ್ನು, ಉಪಚಾರ ಮಾಡುವಂಥದ್ದನ್ನು, ಆರೈಕೆ ಮಾಡುವಂಥದ್ದನ್ನು ನೀವು ಅಭ್ಯಾಸ ಮಾಡಿರಿ. ಅತಿಥಿ ಸತ್ಕಾರವನ್ನು ಅಭ್ಯಾಸ ಮಾಡಿರಿ ಎಂಬುದಾಗಿ ಹೇಳುವಂಥದ್ದು ಮಾತ್ರವಲ್ಲ, 9ನೇ ವಚನದಲ್ಲಿ ನಾವು ಗಮನಿಸುವಾಗ, ನೀವು ಹೀಗೆ ಅತಿಥಿ ಸತ್ಕಾರವನ್ನು ಮಾಡುವಾಗ ಪ್ರೀತಿಯಿಂದ ನಡೆದುಕೊಳ್ಳಿರಿ. ನಿಷ್ಕಪಟವಾದಂಥ ಪ್ರೀತಿಯಿಂದ ನೀವು ಸತ್ಕಾರ ಮಾಡಿರಿ. ಇನ್ನೊಬ್ಬರಿಗೆ ನೀವು ಪ್ರೀತಿಯನ್ನು ತೋರಿಸುವಾಗ, ಇನ್ನೊಬ್ಬರಿಗೆ ನೀವು ಉಪಚಾರ ಮಾಡುವಾಗ, ಇನ್ನೊಬ್ಬರಿಗೆ ನೀವು ಆಶ್ರಯವನ್ನು ಕೊಡುವಾಗ ಅದು ನಿಷ್ಕಪಟವಾದಂಥ ಪ್ರೀತಿಯಿಂದ ತುಂಬಿರಲಿ ಎನ್ನುವಂಥದ್ದನ್ನು ಇಲ್ಲಿ ಪೌಲ ರೋಮಾಪುರದವರಿಗೆ ಬರೆಯುವಂಥದ್ದನ್ನು ನಾವು ಗಮನಿಸುತ್ತೇವೆ. ಇನ್ನು 10ನೇ ವಚನದಲ್ಲಿ ಆತನು ಹೇಳುವಂಥ ಮಾತು, ಕ್ರೈಸ್ತ ಸಹೋದರರು, ಅಣ್ಣ ತಮ್ಮಂದಿರು ಎನ್ನುವಂಥ ಆಲೋಚನೆಯಲ್ಲಿ ನೀವು ಒಬ್ಬರಿಗೊಬ್ಬರು ಮಾನ ಮರ್ಯಾದೆ ನೀಡುವುದರಲ್ಲಿ ನೀವು ಮುಂದಾಗಿರ್ರಿ. ಕ್ರೈಸ್ತ ಸಹೋದರರು, ಅಣ್ಣ ತಮ್ಮಂದಿರು ಎನ್ನುವಂಥ ಆಲೋಚನೆಯಲ್ಲಿ ನೀವು ಒಬ್ಬರಿಗೊಬ್ಬರು ಮಾನ ಮರ್ಯಾದೆಯನ್ನು ನೀಡುವುದರಲ್ಲಿ ನೀವು ಒಬ್ಬರಿಗಿಂತ ಒಬ್ಬರು ಮುಂದಾಗಿರ್ರಿ. ಆಸಕ್ತಿಯುಳ್ಳವರಾಗಿರ್ರಿ. ನೀವು ಮಾನ ಮರ್ಯಾದೆ ನೀಡುವುದರಲ್ಲಿ, ಒಬ್ಬರನ್ನ ಒಬ್ಬರು ಪ್ರೀತಿಸುವುದರಲ್ಲಿ, ಒಬ್ಬರನ್ನ ಒಬ್ಬರು ಗೌರವಿಸುವುದರಲ್ಲಿ ನೀವು ಯಾವಾಗಲೂ ಆಸಕ್ತಿಯುಳ್ಳವರಾಗಿರ್ರಿ. ದೇವರ ಸೇವೆಯನ್ನು ಮಾಡುವುದರಲ್ಲಿ ನೀವು ಉಲ್ಲಾಸವಾಗಿರ್ರಿ. ಉಪದ್ರವದಲ್ಲಿ ನೀವು ಸೈರಣೆಯುಳ್ಳವರಾಗಿರ್ರಿ. ಕೊರತೆಯಲ್ಲಿ ನೀವು ಪ್ರಾರ್ಥನೆಗಳನ್ನು ಮಾಡಿರಿ. ಒಬ್ಬರಿಗೊಬ್ಬರು ನೀವು ಸಹಾಯವನ್ನು ಮಾಡಿರಿ. ಹಿಂಸಿಸುವವರಿಗೆ ನೀವು ಆಶೀರ್ವಾದವನ್ನು ಮಾಡಿರಿ. ಶಪಿಸದೆ ನೀವು ನಿಮ್ಮನ್ನು ಹಿಂಸಿಸುವವರನ್ನು ಆಶೀರ್ವಾದ ಮಾಡಿರಿ. ಎಲ್ಲಕ್ಕಿಂತ ಹೆಚ್ಚಾಗಿ ಉನ್ನತವಾದಂಥ ವ್ಯಕ್ತಿತ್ವವಾಗಿರುವಂಥ ಏಕ ಮನಸ್ಸುಳ್ಳವರಾಗಿ ನೀವು ಜೀವಿಸಿರಿ ಎಂಬುದಾಗಿ ಇಲ್ಲಿ ಪ್ರಬೋಧನೆಯನ್ನು ಮಾಡುವಂಥದ್ದನ್ನು ನಾವು ಗಮನಿಸುತ್ತೇವೆ. ಕ್ರೈಸ್ತ ಭಕ್ತರು ಸದ್ಗುಣ ಉಳ್ಳವರಾಗಿ ನಡೆದುಕೊಳ್ಳುವುದಕ್ಕೆ ಇಲ್ಲಿ ದೇವರ ವಾಕ್ಯ ಪ್ರೇರೇಪಣೆ ಮಾಡುವಂಥದ್ದನ್ನು ನಾವು ಗಮನಿಸುತ್ತೇವೆ. ಈ ಎಲ್ಲ ಸದ್ಗುಣಗಳು, ಕ್ರೈಸ್ತರು ನಡೆದುಕೊಳ್ಳಬೇಕಾದಂಥ ಈ ರೀತಿಯಾದಂಥ ಎಲ್ಲ ಸದ್ಗುಣಗಳು ನಮ್ಮ ಜೀವನದಲ್ಲಿ ಯಾವಾಗ ಹೊರಬರುತ್ತವೆ, ಯಾವಾಗ ಇಂಥ ಒಂದು ವ್ಯಕ್ತಿತ್ವವನ್ನು ನಾವು ಹೊಂದಿಕೊಳ್ಳಲು ಸಾಧ್ಯವಾಗುತ್ತದೆ ಎಂಬುದಾಗಿ ನಾವು ಗಮನಿಸುವಾಗ, ಇಟ್ಸ್ ಆಲ್ ಅ ವರ್ಚ್ಯೂ ಆಫ್ ಎ ಗ್ರೇಟ್ ಸೋಲ್ ಎಂಬುದಾಗಿ ಲೂಯಿಸ್ ಅವರು ಹೇಳಿದಂಥ ಮಾತುಗಳನ್ನು ನಮ್ಮ ನೆನಪಿಗೆ ತಂದುಕೊಳ್ಳೋಣ. ಈ ರೀತಿಯಾದಂಥ ಒಂದು ಆತಿಥ್ಯ, ನಿಷ್ಕಪಟತನದಿಂದ ಕೂಡಿದಂಥ ಒಂದು ಆತಿಥ್ಯ, ಪ್ರೀತಿಯಿಂದ ಕೂಡಿದಂಥ ಆತಿಥ್ಯ, ಒಬ್ಬರಿಗೊಬ್ಬರು ಸೇವೆ ಮಾಡುವುದಕ್ಕೆ ಆಸಕ್ತಿಯುಳ್ಳವರಾಗಿರುವಂಥದ್ದು, ಒಬ್ಬರಿಗೊಬ್ಬರು ಸೇವೆ ಮಾಡುವುದಕ್ಕೆ ಮುಂದಾಗಿರುವಂಥದ್ದು, ಒಬ್ಬರಿಗಿಂತ ಒಬ್ಬರು ಮುಂದಾಗಿ ಸೇವೆ ಮಾಡುವಂಥದ್ದು, ಸೇವೆಯಲ್ಲಿ ಅತ್ಯಾಸಕ್ತಿಯಿಂದಲೂ ಏಕ ಮನಸ್ಸಿನಿಂದಲೂ ಇರುವಂಥದ್ದು, ಒಬ್ಬರಿಗೊಬ್ಬರು ನಾವು ಸಹಾಯ ಮಾಡುವಂಥದ್ದು, ಹಿಂಸಿಸುವವರನ್ನು ಆಶೀರ್ವಾದ ಮಾಡುವಂಥದ್ದು, ಶಪಿಸದೆ ಆಶೀರ್ವಾದ ಮಾಡುವಂಥ ಈ ಎಲ್ಲ ವ್ಯಕ್ತಿತ್ವಗಳು ನಮ್ಮಲ್ಲಿ ಬರುವಂಥದ್ದು ಯಾವಾಗ ಏನಂತಂದರೆ, ಉನ್ನತವಾದ ವ್ಯಕ್ತಿತ್ವದಿಂದ ಈ ಎಲ್ಲ ರೀತಿಯಾದಂಥ ಸದ್ಗುಣಗಳು ಹೊರಬರುವುದಕ್ಕೆ ಸಾಧ್ಯವಾಗುತ್ತದೆ. ಪ್ರಿಯರೇ, ಇಬ್ರಿಯರಿಗೆ ಬರೆದಂಥ ಪತ್ರಿಕೆ ಓದಿ ಕೇಳಿದಂಥ ವಾಕ್ಯ ಭಾಗ 13ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರ ವಾಕ್ಯ ಹೇಳುವಂಥದ್ದು, ಅತಿಥಿ ಸತ್ಕಾರವನ್ನು ನೀವು ಮಾಡುವುದರಲ್ಲಿ ಆಸಕ್ತರಾಗಿರ್ರಿ. ಅತಿಥಿ ಸತ್ಕಾರವನ್ನು ನೀವು ಅಭ್ಯಾಸ ಮಾಡಿರಿ. ಹೀಗೆ ನಿಮ್ಮ ಬಳಿಗೆ ಬಂದಂಥ ಅತಿಥಿಗಳನ್ನು ಸತ್ಕರಿಸುವುದರ ಮೂಲಕ ಅನೇಕರು ದೇವದೂತರನ್ನು ಸಹ ಸತ್ಕರಿಸಿದ್ದಾರೆ ಎಂಬುದಾಗಿ ಇಬ್ರಿಯರಿಗೆ ಬರೆದಂಥ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿರುವಂಥದ್ದನ್ನು ನಾವು ಗಮನಿಸುವವರಾಗಿದ್ದೇವೆ. ಇನ್ನು ಓದಿ ಕೇಳಿದಂಥ ಸುವಾರ್ಥ ವಾಕ್ಯ ಭಾಗದಲ್ಲಿ ನಾವು ಗಮನಿಸುವಾಗ ಪ್ರಿಯರೇ, ನಮ್ಮೆಲ್ಲರಿಗೂ ಬಹಳ ಚಿರಪರಿಚಿತವಾಗಿರುವಂಥ ಸುವಾರ್ಥ ಭಾಗ, ಯೇಸು ಸ್ವಾಮಿ ಸತ್ತು ಆತನು ಮರಣದ ಕೊಂಡಿಯನ್ನು ಮುರಿದು ಹಾಕಿ ಮೃತ್ಯುಂಜಯನಾಗಿ ಎದ್ದು ಬಂದು ಆತನು ಪುನರುತ್ಥಿತಗೊಂಡ ನಂತರ ತನ್ನ ಶಿಷ್ಯರನ್ನು ಸಂಧಿಸುವಂಥ ಒಂದು ಸನ್ನಿವೇಶ. ಯೇಸು ಸ್ವಾಮಿಯ ಶಿಷ್ಯರು ತಮ್ಮ ಗುರುವು ತಮ್ಮನ್ನು ಬಿಟ್ಟು ಹೋಗಿದ್ದಾನೆ ಎನ್ನುವಂಥ ದುಃಖದಲ್ಲಿ, ಚಿಂತೆಯಲ್ಲಿ, ನಿರಾಶೆಯಲ್ಲಿ ಮುಳುಗಿರುವಂಥ ಸ್ಥಿತಿಯಲ್ಲಿಯೂ ಅವರು ತಮ್ಮ ಹಿಂದಿನ ಕೆಲಸಗಳಿಗೆ ಹಿಂತಿರುಗಿ ಹೋಗುವಂಥದ್ದನ್ನು ನಾವು ಗಮನಿಸುತ್ತೇವೆ. ಮೀನುಗಳನ್ನು ಹಿಡಿಯುವಂಥ ಬೆಸ್ತರಾಗಿದ್ದಂಥ ಶಿಷ್ಯರು ಯೇಸುವಿನ ಮರಣದ ನಂತರವೂ ಪುನಃ ಅವರು ಮೀನು ಹಿಡಿಯುವಂಥ ಕೆಲಸಕ್ಕೆ ಹಿಂತಿರುಗಿ ಹೋಗುವಂಥದ್ದನ್ನು ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತೇವೆ. ನನ್ನ ಹಿಂದೆ ಬನ್ನಿರಿ ಎಂಬುದಾಗಿ ಯೇಸು ಕೊಟ್ಟಂಥ ಕರೆ,
ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಾನು ನಿಮ್ಮನ್ನು ಮಾಡುವೆನು ಎಂಬುದಾಗಿ ಯೇಸುವಿನ ಕರೆಗೆ ಓಗೊಟ್ಟು ಆತನನ್ನು ಹಿಂಬಾಲಿಸಿದಂಥ ಶಿಷ್ಯರು ಯೇಸುವಿನ ಮರಣದ ನಂತರ ಪುನಃ ತಮ್ಮ ಹಿಂದಿನ ಜೀವಿತಕ್ಕೆ, ಪುನಃ ತಮ್ಮ ಹಿಂದಿನ ಕೆಲಸಕ್ಕೆ ಹಿಂತಿರುಗಿ ಹೋಗುವಂಥದ್ದನ್ನು ನಾವು ಗಮನಿಸುತ್ತೇವೆ. ಆತನ ಶಿಷ್ಯರಲ್ಲಿ 7 ಮಂದಿ ಸಮುದ್ರದೊಳಗೆ ಇಳಿದಿದ್ದಾರೆ. ಮೀನುಗಳನ್ನು ಹಿಡಿಯುವಂಥ ಕೆಲಸದಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರು ಎಷ್ಟೇ ಪ್ರಯಾಸಪಟ್ಟರು ಅವರಿಗೆ ಒಂದು ಮೀನು ಸಿಕ್ಕಲಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತೇವೆ. 3ನೇ ವಚನದಲ್ಲಿ ಹೀಗೆ ಅವರು ರಾತ್ರಿ ಇಡೀ ಪ್ರಯಾಸಪಟ್ಟವರಾಗಿ ರಾತ್ರಿಯೆಲ್ಲ ಮೀನುಗಳನ್ನು ಹಿಡಿಯುವುದರಲ್ಲಿ ಪ್ರಯಾಸವನ್ನು ಪಡುವಾಗ ಅವರ ಪ್ರಯಾಸದಲ್ಲಿ ಯಾವುದೇ ಒಂದು ಫಲ ಕಾಣಲಿಲ್ಲ. ಯಾವುದೇ ಒಂದು ಫಲ ಕಾಣದೇ ಇರುವಾಗ ಬೆಳಗಾಗುವಾಗ ಯೇಸು ದಡದಲ್ಲಿ ನಿಂತಿರುವಂಥ ಒಂದು ಸನ್ನಿವೇಶ ಪ್ರಿಯರೇ, ನಿರಾಶೆಯಲ್ಲಿ, ಚಿಂತೆಯಲ್ಲಿ, ತಮ್ಮ ಪ್ರಯಾಸದಲ್ಲಿ ಯಾವುದೂ ಫಲ ಕಾಣದೆ ಅಸಫಲತೆಯ ಮಧ್ಯದಲ್ಲಿ ಇರುವಂಥ ಶಿಷ್ಯರನ್ನು ಯೇಸು ಸ್ವಾಮಿ ಬಂದು ಸಂಧಿಸುವಂಥದ್ದನ್ನು ನಾವು ಗಮನಿಸುತ್ತೇವೆ. ಪುನರುತ್ಥಿತ ಕ್ರಿಸ್ತ ಹಸಿವಿನಿಂದಲೂ ಕೊರತೆಯಿಂದಲೂ ನಿರಾಶೆಯಲ್ಲಿಯೂ ಇದ್ದಂಥ ಶಿಷ್ಯರ ಬಳಿಗೆ ಬಂದು ಅವರನ್ನು ಸಂಧಿಸಿ ಅವರನ್ನು ಉದ್ದೇಶಿಸಿ ಮಾತನಾಡುವಂಥದ್ದನ್ನು ನಾವು ಗಮನಿಸುತ್ತೇವೆ. 5ನೇ ವಚನದಲ್ಲಿ ಮಕ್ಕಳಿರ ಎಂಬುದಾಗಿ ಹಸಿವಿನಿಂದ ರಾತ್ರಿಯೆಲ್ಲ ಪ್ರಯಾಸಪಟ್ಟಂಥ ಶಿಷ್ಯರನ್ನು ನೋಡಿ ಮಕ್ಕಳಿರ ಎಂಬುದಾಗಿ ಕರೆಯುವಂಥದ್ದನ್ನು ನಾವು ಗಮನಿಸುತ್ತೇವೆ. ಎಲ್ಲಿ ಹಸಿವೆ, ಎಲ್ಲಿ ಕೊರತೆ, ಎಲ್ಲಿ ಸಮಸ್ಯೆ, ಎಲ್ಲಿ ನಿರಾಶೆ, ಎಲ್ಲಿ ಚಿಂತೆ, ಎಲ್ಲಿ ದುಃಖ ಇದೆಯೋ ಪುನರುತ್ಥಿತ ಕ್ರಿಸ್ತ ಅಲ್ಲಿ ಅಂಥ ಸ್ಥಳದಲ್ಲಿ ಪ್ರತಿಯೊಬ್ಬೊಬ್ಬರನ್ನು ಸಂಧಿಸಲು ಶಕ್ತನಾಗಿದ್ದಾನೆ. ಪ್ರಿಯರೇ, ಇಲ್ಲಿ ಶಿಷ್ಯರನ್ನು ಪುನರುತ್ಥಿತ ಕ್ರಿಸ್ತ ಸಂಧಿಸಿ ಮಕ್ಕಳಿರ ಊಟಕ್ಕೆ ನಿಮಗೆ ಏನೂ ಇಲ್ಲವೇ ಎನ್ನುವಂಥ ಪ್ರಶ್ನೆ ಮಾಡುವಂಥದ್ದನ್ನು ನಾವು ಗಮನಿಸುತ್ತೇವೆ. ಮತ್ತೊಂದು ಆವರ್ತಿ ಬಲಗಡೆಯಲ್ಲಿ ಬಲೆಯನ್ನು ಬೀಸಿದರೆ ನಿಮಗೆ ಮೀನು ಸಿಕ್ಕುತ್ತದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳುವಂಥ ಮಾತನ್ನು ಕೇಳಿದಂಥ ಶಿಷ್ಯರು ಪುನಃ ಬಲೆ ಬೀಸುವಂಥದ್ದನ್ನು ನಾವು ಗಮನಿಸುತ್ತೇವೆ. ಪುನಃ ಅವರು ಬಲೆ ಬೀಸಿದಾಗ ಅವರು ನೆನೆಸದ ರೀತಿಯಲ್ಲಿ ಅಲ್ಲಿ ಒಂದು ಅದ್ಭುತ ನಡೆಯುವಂಥದ್ದನ್ನು ನಾವು ಗಮನಿಸುತ್ತೇವೆ. ರಾತ್ರಿಯೆಲ್ಲ ಮೀನು ಹಿಡಿಯುವಂಥ ಕಾರ್ಯದಲ್ಲಿ ಪ್ರಯಾಸಪಟ್ಟಿದ್ದಾರೆ. ಆ ಒಂದು ಪ್ರಯಾಸದಲ್ಲಿ ಅವರು ಯಶಸ್ಸನ್ನು ಕಾಣದೆ ಹೋದಾಗ್ಯೂ ಯೇಸುವಿನ ಮಾತಿನ ಮೇರೆಗೆ ಪುನರುತ್ಥಿತ ಕ್ರಿಸ್ತನ ಮಾತಿಗೆ ವಿಧೇಯರಾದವರಾಗಿ ತಮ್ಮ ಬಲೆಗಳನ್ನು ಬೀಸುವಾಗ 153 ದೊಡ್ಡ ಮೀನುಗಳು ಅವರಿಗೆ ಸಿಕ್ಕುವಂಥದ್ದನ್ನು ನಾವು ಗಮನಿಸುತ್ತೇವೆ. ಅವರು ಬೀಸಿದಂಥ ಬಲೆಯನ್ನು ಅವರು ಎಳೆಯಲು ಆಗದೆ ಅಂಥ ದೊಡ್ಡ ಮೀನುಗಳು ಅವರಿಗೆ ಸಿಕ್ಕುವಂಥದ್ದನ್ನು, ಅವರ ಕೊರತೆಯನ್ನು ನೀಗಿಸುವಂಥದ್ದನ್ನು, ಅವರ ಹಸಿವನ್ನು ಇಲ್ಲಿ ಸ್ವಾಮಿಯು ನೀಗಿಸುವಂಥದ್ದನ್ನು ನಾವು ಕಾಣುವವರಾಗಿದ್ದೇವೆ. ಕೊರತೆ ಎಂಬುದು ಇರುವಂಥ ಸ್ಥಳದಲ್ಲಿ, ಹಸಿವು ಎನ್ನುವಂಥದ್ದು ಇರುವಂಥ ಸ್ಥಳದಲ್ಲಿ, ನಿರಾಶೆ ಎನ್ನುವಂಥದ್ದು ಇರುವಂಥ ಸ್ಥಳದಲ್ಲಿ ಪುನರುತ್ಥಿತ ಕ್ರಿಸ್ತ ತಾನೇ ಅವರ ಹೋರಾಟದಲ್ಲಿ ಅವರನ್ನು ಸಂಧಿಸಿ ಅವರಿಗೆ ಬೇಕಾದದ್ದನ್ನು ಅನುಗ್ರಹಿಸಿ ಕೊಡುವಂಥದ್ದನ್ನು ನಾವು ಗಮನಿಸುತ್ತೇವೆ. ಆತಿಥ್ಯವನ್ನು ಸ್ವಾಮಿ ಸ್ವತಃ ತಾನೇ ಅವರಿಗೆ ನೀಡುವಂಥದ್ದನ್ನು ಗಮನಿಸುತ್ತೇವೆ. ರೊಟ್ಟಿಯನ್ನು, ಮೀನನ್ನು ಹಸಿವಿನಿಂದ ಇದ್ದಂಥ ಶಿಷ್ಯರಿಗೆ, ಕೊರತೆಯಲ್ಲಿ ಇದ್ದಂಥ ಶಿಷ್ಯರಿಗೆ, ನಿರಾಶೆಯಲ್ಲಿ ಇದ್ದಂಥ ಶಿಷ್ಯರಿಗೆ ಸ್ವಾಮಿಯು ತಾನೇ ಆತಿಥ್ಯವನ್ನು ನೀಡುವಂಥದ್ದನ್ನು ಇಲ್ಲಿ ನಾವು ಗಮನಿಸುತ್ತೇವೆ. ದಿನನಿತ್ಯದ ಹೋರಾಟಗಳಲ್ಲಿ ಪ್ರಿಯರೇ, ಪುನರುತ್ಥಿತ ಕ್ರಿಸ್ತ ನಮ್ಮನ್ನು ಸಂಧಿಸಲು ಶಕ್ತನಾಗಿದ್ದಾನೆ. ಅತಿಥಿ ಸತ್ಕಾರವನ್ನು ಅಭ್ಯಾಸ ಮಾಡಿರಿ ಎಂಬುದಾಗಿ ಹೇಳುವಂಥ ದೇವರ ವಾಕ್ಯ ಪುನರುತ್ಥಿತ ಕ್ರಿಸ್ತ ತಾನೇ ಸ್ವತಃ ತನ್ನ ಶಿಷ್ಯರಿಗೆ ಆತಿಥ್ಯವನ್ನು ನೀಡುವಂಥದ್ದನ್ನು, ಅವರ ಹಸಿವೆಯನ್ನು ನೀಗಿಸುವಂಥದ್ದನ್ನು, ಅವರಿಗಿದ್ದಂಥ ಕೊರತೆಯನ್ನು ನಿವಾರಿಸುವಂಥದ್ದನ್ನು ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸುವವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ವಾಕ್ಯದ ಅಡಿದಾವರಿಯಲ್ಲಿ ಮತ್ತು ನಮ್ಮ ಇಡೀ ಪ್ರಪಂಚದಲ್ಲಿ, ಇಡೀ ಜಗತ್ತಿನಲ್ಲಿ ನಡೆಯುತ್ತಿರುವಂಥ ಎಲ್ಲ ಸ್ಥಿತಿಗತಿಗಳ ಮಧ್ಯದಲ್ಲಿ ಹೆಚ್ಚು ವೇಗವಾಗಿ ಹರಡುತ್ತಿರುವಂಥ ಕರೋನಾ ವೈರಸ್ ಎನ್ನುವಂಥ ಮಾರಕ ರೋಗದ ಸೋಂಕಿನ ಈ ಒಂದು ಜೀವ ಮರಣಗಳ ಹೋರಾಟದಲ್ಲಿ, ಸನ್ನಿವೇಶದಲ್ಲಿ ನಮ್ಮನ್ನು, ನಮ್ಮ ಜೀವಿತಗಳನ್ನು ನಾವು ಪರಿಶೋಧಿಸಿಕೊಳ್ಳೋಣ. ಈ ಲಾಕ್ಡೌನ್ ಪರಿಸ್ಥಿತಿಯಿಂದಾಗಿ ಅನೇಕ ಜನರು ತಮ್ಮ ಜೀವನೋಪಾಯಕ್ಕಾಗಿ
ಅಗತ್ಯವಾದಂಥ ವಸ್ತುಗಳನ್ನು ಖರೀದಿಸುವಲ್ಲಿ, ತಮ್ಮ ಹೊತ್ತಿಗೆ ಬೇಕಾದಂಥ ಆಹಾರವನ್ನು ದೊರಕಿಸಿಕೊಳ್ಳುವಲ್ಲಿ ಅನೇಕರು ವಿಫಲರಾಗಿದ್ದಾರೆ. ಅನೇಕ ಜನರು ಪ್ರಪಂಚಾದ್ಯಂತ ಹಸಿವಿನಿಂದಲೂ ಬಾಯಾರಿಕೆಯಿಂದಲೂ ಆಶ್ರಯವಿಲ್ಲದೆ ಅನೇಕ ಜನರು ಪರದಾಡುವಂಥ ಸ್ಥಿತಿ ಈ ಲೋಕದಲ್ಲಿ ಎದುರಾಗುತ್ತಿದೆ. ನಮಗೆ ಬೇಕಾದ ಆಶ್ರಯವನ್ನು ದೇವರು ಕೊಟ್ಟಿದ್ದಾನೆ. ಹೊತ್ತಿಗೆ ಬೇಕಾದಂಥ ಆಹಾರವನ್ನು ದೇವರು ನಮಗೆ ಅನುಗ್ರಹಿಸಿಕೊಟ್ಟಿದ್ದಾನೆ. ಹೀಗೆ ಎಲ್ಲವನ್ನ ಪಡೆದುಕೊಂಡಂತಹ ನಾವು ಹಸಿವಿನಿಂದ ಇರುವಂಥವರ ಕಡೆಗೆ, ಕೊರತೆಯಲ್ಲಿ ಇರುವಂಥವರ ಕಡೆಗೆ, ನಿರಾಶ್ರಿತರಾಗಿ ತಮ್ಮ ಆಶ್ರಯವನ್ನು ಕಳೆದುಕೊಂಡು ಇರುವಂಥ ಜನರ ಕಡೆಗೆ ಕುಟುಂಬವಾಗಿ, ವ್ಯಕ್ತಿಗಳಾಗಿ, ಸಭೆಯಾಗಿ, ಸಮುದಾಯವಾಗಿ ನಮ್ಮ ಪ್ರತಿಕ್ರಿಯೆ ಏನು ಪ್ರಿಯರೇ? ನಮ್ಮ ಪ್ರತಿಕ್ರಿಯೆ ಏನು ಪ್ರಿಯರೇ? ಒಂದು ಉದಾಹರಣೆಯನ್ನು ನಾನು ಈ ರೀತಿಯಾಗಿ ಕೇಳಿದೆ. ಅನೇಕ ಕಡೆಗಳಲ್ಲಿ ನಮಗೆ ಕ್ರೈಸ್ತರಿಗೆ ಫಾರಿನ್ನಿಂದ ಫಂಡ್ಸ್ ಬರ್ತವೆ ಎಂಬುದಾಗಿ ಹೇಳುವಂಥದ್ದನ್ನು ನಾವು ಕೇಳಿದ್ದೇವೆ. ಫಾರಿನ್ನಿಂದ ಫಂಡ್ಸ್ ಬರುವಾಗಲೂ ಯಾವ ರೀತಿಯಲ್ಲಿ ಬರ್ತದೆ ಎಂಬುದಾಗಿ ನಾವು ಆಲೋಚನೆಯನ್ನು ಮಾಡುವಾಗ, ಒಂದು ಸಾರಿ ಫಾರಿನ್ನಿಂದ ಫಂಡನ್ನು ಕಳಿಸುವಂಥ ಆ ಒಂದು ಡೋನರ್ ಒಂದು ಪತ್ರವನ್ನು ಬರೆದರಂತೆ, ಯಾವ ರೀತಿಯಲ್ಲಿ ಆ ಫಾರಿನ್ ಡೊನೇಷನ್ಸ್ ಭಾರತಕ್ಕೆ ಬರ್ತದೆ ಎಂಬುದಾಗಿ. ಒಂದು ವೇಳೆ ಅವರು ಒಂದು ದಿನಕ್ಕೆ 3 ಹೊತ್ತು ಕಾಫಿಯನ್ನು ಸ್ವೀಕರಿಸುವುದಾದರೆ, 3 ಕಾಫಿಯನ್ನು ಕುಡಿಯುವುದಾದರೆ ಅವರು ಭಾರತಕ್ಕೆ ಫಂಡನ್ನು ಕಳುಹಿಸಬೇಕು ಎಂಬುದಾಗಿ ಆಲೋಚನೆಯನ್ನು ಮಾಡುವುದಾದರೆ, 1 ಹೊತ್ತಿನ ಕಾಫಿಯನ್ನು ನಿರಾಕರಿಸಿ ಆ 1 ತಿಂಗಳಿಗೆ ಶೇಖರವಾಗುವಂಥ ಆ ಕಾಫಿಯ ಬೆಲೆ, ಅದರ ಒಂದು ಡೊನೇಷನನ್ನು ಭಾರತಕ್ಕೆ ಕಳುಹಿಸಿಕೊಡುತ್ತಾರೆ ಎನ್ನುವಂಥದ್ದನ್ನು ನಾನು ಕೇಳಿದೆ. ಈ ದಿನದಲ್ಲಿ ನಾವು ಹೊತ್ತಿಗೆ ಆಹಾರವನ್ನು ನಾವು ಸೇವಿಸುತ್ತಿದ್ದೇವೆ. ವ್ಯಕ್ತಿಗಳಾಗಿ, ಕುಟುಂಬವಾಗಿ, ಸಭೆಯಾಗಿ ಹಸಿವಿನಿಂದ ಇರುವಂಥವರ ಕಡೆಗೆ, ಕೊರತೆಯಲ್ಲಿ ಇರುವಂಥವರ ಕಡೆಗೆ ನಾವು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತಿದ್ದೇವೆ? ದೇವರು ನಮಗಾದರೂ ಇರಲು, ವಾಸ ಮಾಡಲು ಸ್ಥಳವನ್ನು ಕೊಟ್ಟಿದ್ದಾನೆ, ಭದ್ರತೆಯನ್ನು ಕೊಟ್ಟಿದ್ದಾನೆ, ಸಂರಕ್ಷಣೆಯನ್ನು ಕೊಟ್ಟಿದ್ದಾನೆ, ನಮ್ಮೆಲ್ಲರಿಗೆ ಬೇಕಾದ ಸುಕ್ಷೇಮವನ್ನು ಕೊಟ್ಟಿದ್ದಾನೆ, ಆರೋಗ್ಯವನ್ನು ಕೊಟ್ಟಿದ್ದಾನೆ. 3 ಹೊತ್ತಿನ ಊಟವನ್ನು ಮಾಡುವಂಥ ನಾವು ನಮ್ಮ 1 ಹೊತ್ತಿನ ಊಟವನ್ನು ತ್ಯಜಿಸಿ ಈ ಲಾಕ್ಡೌನ್ ಮುಗಿಯುವವರೆಗೂ ಯಾರಿಗಾದರೂ ನಾವು ಸಹಾಯ ಮಾಡುತ್ತೇವೆ ಎನ್ನುವಂಥ ಪ್ರತಿಷ್ಠೆ ಇಲ್ಲದೆ ಹೋದರೆ, ಈ ಲಾಕ್ಡೌನ್ ಮುಗಿಯುವವರೆಗೂ ಯಾರಿಗಾದರೂ ನಾವು 3 ಹೊತ್ತಿನ ಊಟವನ್ನು ಕೊಡುತ್ತೇವೆ, ಅತಿಥಿ ಸತ್ಕಾರವನ್ನು ಮಾಡುತ್ತೇವೆ ಎನ್ನುವಂಥ ಪ್ರತಿಷ್ಠೆ ನಮ್ಮಲ್ಲಿ ಇದೆಯಾ? ನಾವು ಒಂದು ಸಾರಿ ಈ ಲಾಕ್ಡೌನ್ ಮಧ್ಯದಲ್ಲಿ ಹೊರಗೆ ಹೋಗುವಾಗ ರಸ್ತೆಯ ಬದಿಯಲ್ಲಿ ಅನೇಕ ಜನರು ಈ ಗುಡಿಸಲುಗಳನ್ನು ಹಾಕಿಕೊಂಡು ಅವರು 3 ಕಲ್ಲುಗಳನ್ನು ಇಟ್ಟು, ಕಟ್ಟಿಗೆಗಳನ್ನು ಇಟ್ಟು, ಒಲೆಯನ್ನು ಹತ್ತಿಸಿ ಅಡಿಗೆ ಮಾಡುತ್ತಿರುವುದನ್ನು ನಾವು ಕಂಡೆವು. ಕರೋನಾ ವೈರಸ್ ಮನೆಯ ಒಳಗೆ ಇರುವಂತೆ ನಮ್ಮೆಲ್ಲರಿಗೆ ಕಟ್ಟು ಎಚ್ಚರ. ಆದರೆ ಇರಲು ಆಶ್ರಯವಿಲ್ಲದೆ, ತಿನ್ನಲು ಸರಿಯಾದಂಥ ಊಟವಿಲ್ಲದೆ, ಉಡಲು ಸರಿಯಾದಂಥ ಬಟ್ಟೆ ಇಲ್ಲದೆ ರಸ್ತೆ ಬದಿಗಳಲ್ಲಿ ಇರುವಂಥ ಜನರ ಕಡೆಗೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಪ್ರತಿಕ್ರಿಯೆ ಏನು? ಅಬ್ರಹಾಮನ ಜೀವನವನ್ನು ನಾವು ಗಮನಿಸುವಾಗ ಹಾದು ಹೋಗುತ್ತಿದ್ದಂಥ 3 ವ್ಯಕ್ತಿಗಳನ್ನು ಸ್ವತಃ ಓಡಿ ಹೋಗಿ ತಾನೇ ತನ್ನ ಮನೆಗೆ ಕರೆಯುವಂಥದ್ದು, ತನ್ನ ಮನೆಗೆ ಬರಮಾಡಿಕೊಳ್ಳುವಂಥದ್ದು, ತನ್ನ ಮನೆಯಲ್ಲಿ ಇಳುಕೊಳ್ಳುವಂತೆ, ತನ್ನ ಮನೆಯಲ್ಲಿ ಊಟ ಮಾಡುವಂತೆ, ತನ್ನ ಮನೆಯಲ್ಲಿ ವಿಶ್ರಮಿಸಿಕೊಳ್ಳುವಂತೆ ಅವರನ್ನು ಸ್ವಾಗತಿಸುವಂಥದ್ದನ್ನು ನಾವು ಗಮನಿಸುತ್ತೇವೆ. ಯೇಸು ಸ್ವಾಮಿ ಸ್ವತಃ ಕೊರತೆಯಲ್ಲಿ, ಹಸಿವಿನಲ್ಲಿ, ನಿರಾಶೆಯಲ್ಲಿ ಇದ್ದಂಥ ಶಿಷ್ಯರ ಬಳಿಗೆ ಹೋಗುವಂಥದ್ದು, ಮಕ್ಕಳಿನ ನಿಮಗೆ ಏನೂ ಇಲ್ಲವೇ, ಊಟಕ್ಕೆ ಏನೂ ಇಲ್ಲವೇ ಎಂಬುದಾಗಿ ಅವರನ್ನು ಕೇಳುವಂಥದ್ದು, ತಾನೇ ಅತಿಥೇಯನಾಗಿ ಅವರಿಗೆ ಆತಿಥ್ಯವನ್ನು ಕೊಡುವಂಥದ್ದು, ಆತನು ಕೊಡುವಂಥ ಆತಿಥ್ಯಕ್ಕೆ ಅವರನ್ನು ಆಹ್ವಾನಿಸುವಂಥದ್ದನ್ನು, ಅವರ ಕೊರತೆಯನ್ನು ನೀಗಿಸುವಂಥದ್ದನ್ನು ದೇವರ ವಾಕ್ಯದಲ್ಲಿ ನಾವು ಗಮನಿಸುವವರಾಗಿದ್ದೇವೆ. ಈ ವಾಕ್ಯದ ಹಿನ್ನೆಲೆಯಲ್ಲಿ ಪ್ರಿಯರೇ, ವ್ಯಕ್ತಿಗಳಾಗಿ, ಕುಟುಂಬಗಳಾಗಿ, ಸಭೆಯಾಗಿ, ಸಮುದಾಯವಾಗಿ ನಮ್ಮನ್ನು, ನಮ್ಮ ಜೀವಿತಗಳನ್ನು ನಾವು ದೇವರ ಕೈಗಳಲ್ಲಿ ಪ್ರತಿಷ್ಠಿಸಿಕೊಳ್ಳೋಣ. ಈ ಲಾಕ್ಡೌನ್, ಈ ಒಂದು ಪರಿಸ್ಥಿತಿಗಳಲ್ಲಿ ಅತಿಥಿ ಸತ್ಕಾರ ಮಾಡುವಂಥದ್ದನ್ನು ನಾವು ಅಭ್ಯಾಸ ಮಾಡಿಕೊಳ್ಳೋಣ.
ನಿಷ್ಕಪಟವಾದಂಥ ಪ್ರೀತಿಯಿಂದ ನಾವು ಇತರರನ್ನು ಸತ್ಕರಿಸೋಣ. ಅಗತ್ಯತೆಯಲ್ಲಿ ಇರುವಂಥವರ ಕೊರತೆಗಳನ್ನು ನಾವು ನೀಗಿಸುವಂಥ ವಿಶೇಷವಾದಂಥ ಸೇವೆಯಲ್ಲಿ ಒಬ್ಬರಿಗಿಂತ ಒಬ್ಬರು ನಾವು ಮುಂದಾಗೋಣ. ಯಾಕೆಂದರೆ ಕ್ರಿಸ್ತನು ತಾನೇ ಅಂಥ ಒಂದು ವಿಶೇಷವಾದಂಥ ಮಾದರಿಯನ್ನು ನಮಗೆ ತೋರಿಸಿಕೊಟ್ಟಿದ್ದಾನೆ. ಪ್ರೊಫೆಸರ್ ಮಾರ್ಷಲ್ ರವರು ಹೇಳುವಂಥ ಮಾತು, ನೀ ಹೊಟ್ಟೆಗಿಲ್ಲದವರಿಗೆ ಇದ್ದ ರೊಟ್ಟಿ ಕೊಟ್ಟು ಕ್ರಿಸ್ತನಾದೆ ಎಂಬುದಾಗಿ. ಹೊಟ್ಟೆಗಿಲ್ಲದವರಿಗೆ ರೊಟ್ಟಿ ಕೊಟ್ಟು ನೀ ಕ್ರಿಸ್ತನಾದೆ ಎಂಬುದಾಗಿ. ಕ್ರಿಸ್ತನ ಜೀವಿತ, ಕ್ರಿಸ್ತನ ಸೇವೆ, ಪುನರುತ್ಥಿತ ಕ್ರಿಸ್ತ ಕೊಡುವಂಥ ಆತಿಥ್ಯ, ಕೊಡುವಂಥ ಆಹ್ವಾನ, ಇವೆಲ್ಲವೂ ಸಹ ನಮ್ಮನ್ನು, ನಮ್ಮ ಜೀವಿತಗಳನ್ನು ಪ್ರೇರೇಪಿಸುವಂಥವುಗಳಾಗಲಿ. ಈ ಲಾಕ್ಡೌನ್ ಪರಿಸ್ಥಿತಿಗಳಲ್ಲಿ ಇತರರ ಕಡೆಗೆ ಸೇವೆ ಮಾಡುವುದರಲ್ಲಿ, ಆತಿಥ್ಯವನ್ನು ನೀಡುವುದರಲ್ಲಿ ನಾವು ಒಬ್ಬರಿಗಿಂತ ಒಬ್ಬರು ಮುಂದಾಗುವಂಥ ಕೃಪೆಗೆ ದೇವರು ನಮ್ಮೆಲ್ಲರನ್ನ, ನಮ್ಮ ಜೀವಿತಗಳನ್ನು ಆಶೀರ್ವಾದ ಮಾಡಿ ಹರಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ನಿನ್ನ ಜೀವಕರವಾದ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ವಾಕ್ಯಗಳ ಮೂಲಕ ನಾವು ಏನಾಗಬೇಕು, ಎಂಥವರಾಗಬೇಕು, ಹೇಗೆ ಜೀವಿಸಬೇಕು ಎನ್ನುವುದನ್ನು ನಮಗೆ ನೀನು ಕಲಿಸಿಕೊಟ್ಟಿದ್ದಿ. ಅದರಂತೆ ನಾವು ಆಗಲು ನಿನ್ನ ಆತ್ಮನ ಬಲದಿಂದ ನಮ್ಮನ್ನು ತುಂಬಿಸು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡುತ್ತೇವೆ ನಮ್ಮ ತಂದೆಯೇ. ಆಮೇನ್. ಕಾಣಿಕೆಗಳನ್ನು ನಾವು ದೇವರಿಗೆ ಸಮರ್ಪಿಸುವ ಹಾಗೆ ಸಂಕೀರ್ತನೆಯಲ್ಲಿ 31ನೆಯ ಸಂಕೀರ್ತನೆಯನ್ನು ಹಾಡೋಣ. 31ನೆಯ ಸಂಕೀರ್ತನೆ, ವಿಜಯರಾಜ ನೀನೇ. ನಯ
ನಮ್ಮ ಕಾಣಿಕೆಗಳನ್ನು ನಾವು ದೇವರಿಗೆ ಸಮರ್ಪಿಸಿ ಎಲ್ಲ ಒಳ್ಳೆಯ ದಾನಗಳ ಮೂಲ ಕರ್ತ ದೇವರೇ ಸಂಗೀತವನ್ನು ಹಾಡೋಣ. ನಮ್ಮ ಕಾಣಿಕೆಗಳನ್ನು ನಾವು ದೇವರಿಗೆ ಸಮರ್ಪಿಸಿ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಮ್ಮ ಕಾಣಿಕೆಗಳೊಂದಿಗೆ ಸ್ವಾಮಿ ನಿನ್ನ ಬಳಿಗೆ ಬರುತ್ತೇವೆ. ನಮ್ಮ ಜೀವನಕ್ಕೆ ಬೇಕಾದದ್ದೆಲ್ಲವನ್ನ ನೀನು ಅನುಗ್ರಹಿಸಿ ಕೊಡುತ್ತಾ ಬಂದಿರುತ್ತಿ ಸ್ವಾಮಿ. ಲೋಕದಲ್ಲಿ ಇರುವಂಥ ಅನೇಕ ಸ್ಥಿತಿಗತಿಗಳ ಮಧ್ಯದಲ್ಲಿಯೂ ನಮ್ಮ ಜೀವಿತಗಳನ್ನು ನೀನು ಕಾಯ್ದು ಕಾಪಾಡುತ್ತಾ ಬಂದಿದ್ದೆ. ನಮ್ಮ ಜೀವನಕ್ಕೆ ಅವಶ್ಯವಾದದ್ದನ್ನು ನೀನು ಕೊಟ್ಟಿದ್ದೆ. ನಮ್ಮ ಜೀವನಕ್ಕೆ ಬೇಕಾದ ಆಶ್ರಯವನ್ನು ನೀನು ಕೊಟ್ಟಿದ್ದಿ, ಭದ್ರತೆಯನ್ನು ಕೊಟ್ಟಿದ್ದಿ, ಹೊತ್ತಿಗೆ ಬೇಕಾಗಿರುವಂಥ ಆಹಾರವನ್ನು ಕೊಟ್ಟಿದ್ದಿ, ಸಂತೋಷ ಸಮಾಧಾನಗಳನ್ನು, ಆರೋಗ್ಯವನ್ನು ನೀನು ಕೊಟ್ಟಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ಸಮಯದಲ್ಲಿಯೂ ಸ್ವಾಮಿ, ಯಾರ್ಯಾರು ಕೊರತೆಯಲ್ಲಿದ್ದಾರೋ, ಸಮಸ್ಯೆಗಳಲ್ಲಿದ್ದಾರೋ, ನೋವಿನಲ್ಲಿದ್ದಾರೋ, ನಿರಾಶೆಯಲ್ಲಿದ್ದಾರೋ, ಚಿಂತೆಗಳಲ್ಲಿದ್ದಾರೋ, ಅನಾರೋಗ್ಯಗಳಲ್ಲಿ ಇದ್ದಾರೋ ಅಂಥವರೆಲ್ಲರನ್ನೂ ಸಭೆಯಾಗಿ ನಾವು ನೆನಪು ಮಾಡಿಕೊಳ್ಳುತ್ತೇವೆ. ನಿನ್ನ ಸಹಾಯದ ಹಸ್ತಕ್ಕಾಗಿ, ನಿನ್ನ ನಡೆಸುವಿಕೆಗಾಗಿ, ನಿನ್ನ ಅದ್ಭುತಗಳಿಗಾಗಿ ನಾವು ನಿನ್ನಲ್ಲಿ ಬೇಡುವವರಾಗಿದ್ದೇವೆ. ನಮ್ಮ ಸುತ್ತಲೂ ಇರುವಂಥ ಎಲ್ಲ ಪರಿಸ್ಥಿತಿಗಳನ್ನು ಕರ್ತನೆ ನೀನು ನಿವಾರಿಸುವುದಕ್ಕಾಗಿ, ಪರಿಹಾರ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಪುನರುತ್ಥಿತ ಕ್ರಿಸ್ತ ಪ್ರತಿಯೊಬ್ಬೊಬ್ಬರನ್ನು ಸಂಧಿಸಿ ಮಕ್ಕಳಿರ ಎಂಬುದಾಗಿ ಹೇಳಿ, ಪ್ರತಿಯೊಬ್ಬೊಬ್ಬರಿಗೆ ಬೇಕಾಗಿರುವಂಥ ಸಾಂತ್ವನವನ್ನು, ಆದರಣೆಯನ್ನು ನೀನು ಅನುಗ್ರಹಿಸಿಕೊಡು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ನಮ್ಮ ಸಭೆಗಳನ್ನು ನಿನ್ನ ಕೈಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ನಮ್ಮ ಸಭೆಗಳಲ್ಲಿ ಇರುವಂಥ ಪ್ರತಿಯೊಂದೊಂದು ಕುಟುಂಬಗಳನ್ನು, ಚಿಕ್ಕವರಿಂದ ಹಿಡಿದು ಹಿರಿಯರವರೆಗೂ ಎಲ್ಲರನ್ನೂ ನಿನ್ನ ಕೈಗಳಿಗೆ ಅರ್ಪಿಸಿಕೊಡುತ್ತೇವೆ. ತಮ್ಮ ಜನ್ಮದಿನ ಕಂಡಂಥ ಪ್ರಿಯರನ್ನು, ವಿವಾಹ ವಾರ್ಷಿಕೋತ್ಸವ ಕಂಡಂಥ ಕುಟುಂಬಗಳನ್ನು ನೀನು ಆಶೀರ್ವಾದ ಮಾಡು. ಎಲ್ಲ ವಿಶೇಷವಾದಂಥ ಕೃತಜ್ಞತಾ ಕಾಣಿಕೆಗಳನ್ನು ಸಮರ್ಪಿಸಿದಂಥವರನ್ನು ನೀನು ಆಶೀರ್ವಾದ ಮಾಡು. ನಮ್ಮ ಕಾಣಿಕೆಗಳೊಂದಿಗೆ ಸ್ವಾಮಿ ನಮ್ಮನ್ನೇ ನಿನ್ನ ಕೈಗಳಲ್ಲಿ ಅರ್ಪಿಸಿಕೊಡುತ್ತೇವೆ. ನಿನ್ನ ವಾಕ್ಯವನ್ನು ಕೇಳಿದಂತಹ ನಾವು ಸ್ವಾಮಿ, ನಿನ್ನ ವಾಕ್ಯದ ಮೂಲಕ ಬಲಗೊಂಡವರಾಗಿ ಆತಿಥ್ಯವನ್ನು ಮಾಡುವುದರಲ್ಲಿ, ಅತಿಥಿ ಸತ್ಕಾರವನ್ನು ಮಾಡುವುದರಲ್ಲಿ ನಿಷ್ಕಪಟವಾದಂಥ ಪ್ರೀತಿಯಿಂದ ಒಬ್ಬರಿಗಿಂತ ಒಬ್ಬರು ನಾವು ಮುಂದಾಗುವಂತೆ ನಮ್ಮೆಲ್ಲರ ಜೀವಿತಗಳನ್ನು ಆಶೀರ್ವಾದ ಮಾಡೆಂದು ಯೇಸು ಸ್ವಾಮಿಯ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡುತ್ತೇವೆ ನಮ್ಮ ತಂದೆಯೇ, ಆಮೇನ್. ಮುಕ್ತಾಯದ ಸಂಗೀತವಾಗಿ ನಾವೆಲ್ಲರೂ ಒಟ್ಟಾಗಿ ಸಂಗೀತಗಳಲ್ಲಿ 52ನೆಯ ಸಂಗೀತವನ್ನು ಹಾಡೋಣ. 52ನೆಯ ಸಂಗೀತ, ಶಾಂತ ಯೇಸುವೆ ನಿನ್ನ ಹಾಗೆಯೇ. ಶಾಂತ ಯೇಸುವೆ ನಿನ್ನ ಹಾಗೆಯೇ ಯಾರು ಸರ್ವಲೋಕದಲ್ಲಿ ಎಲ್ಲ
ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾ ಕಾಲವು ನಿನ್ನವೇ. ಆಮೆನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಹೊಸ ಮನಸ್ಸಿನಿಂದಲೂ ಹೊಸ ಪ್ರತಿಷ್ಠೆಯಿಂದಲೂ ದೇವರ ಕಡೆಗೆ ದೃಷ್ಟಿಸಿ ನೋಡಿರಿ. ಮಕ್ಕಳಿರ, ನಿಮಗೆ ಊಟಕ್ಕೆ ಏನೂ ಇಲ್ಲವೇ ಎಂಬುದಾಗಿ ಆತಿಥ್ಯವನ್ನು ನೀಡುವುದಕ್ಕಾಗಿ ನಮ್ಮ ದಿನನಿತ್ಯದ ಹೋರಾಟಗಳಲ್ಲಿ ನಮ್ಮನ್ನು ಸಂಧಿಸುವಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಸಹಾಯ ನಡೆಸುವಿಕೆ ಸದಾ ಕಾಲಕ್ಕೂ ನಮ್ಮೆಲ್ಲರ ಸಂಗಡ, ನಮ್ಮ ಬೆಂಗಳೂರು ಪಟ್ಟಣ, ರಾಜ್ಯ, ನಮ್ಮ ದೇಶ ಮತ್ತು ಇಡೀ ಲೋಕದ ಸಂಗಡ ನಿತ್ಯ ನಿರಂತರಕ್ಕೂ ವಾಸವಾಗಿರಲಿ. ಆಮೇನ್.